ಕ್ಯಾಪ್ಟನ್ಗಳಾದಂತಹ ಇಬ್ರು ನರಸಿಂಹ ವಾರಿಯರ್ಸ್ ಮತ್ತು ಶ್ರೀರಂಗ ಸ್ಟ್ರೈಕರ್ಸ್ ಅವರ ಮಧ್ಯೆ ಮೊದಲ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ. ಗುರುಜಿ ಅವರು ಟಾಸ್ಗೆ ಸಿದ್ಧರಾಗಿದ್ದಾರೆ. ಈಗ ಮೊದಲ ಪಂದ್ಯದ ಟಾಸ್ ಶ್ರೀರಂಗ ಸ್ಟ್ರೈಕರ್ಸ್ ವರ್ಸಸ್ ನರಸಿಂಹ ವಾರಿಯರ್ಸ್, ಹಳೆ ಹುಲಿಗಳು ಅಂತ ಹೇಳ್ಬೋದು. ಸೊ ಈಗ ಟಾಸ್ ನ ಸಮಯ. ಶ್ರೀರಂಗ ಸ್ಟ್ರೈಕರ್ಸ್ ಕಡೆಯಿಂದ ಚಕ್ರಕ್ಕಾಗಿ ಮನವಿ, ಆದ್ರೆ ಟಾಸ್ ನರಸಿಂಹ ವಾರಿಯರ್ಸ್ ಪರವಾಗಿ ಆಗಿದೆ. ಈಗ ಎರಡೂ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ನರಸಿಂಹ ವಾರಿಯರ್ಸ್ ಅವರು ಬ್ಯಾಟಿಂಗ್ ಅಥವಾ ಬೌಲಿಂಗ್ ನಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋದನ್ನ ತೀರ್ಮಾನಿಸುವಂತ ಸಮಯ. ಎರಡು ಸೆಕೆಂಡ್ಗಳ ಕಾಲಾವಕಾಶ. ತಂಡದ ಎಲ್ಲರೂ ಸೇರಿ ನಿರ್ಧಾರ ಮಾಡಿಕೊಂಡು ತಮ್ಮ ನಿರ್ಧಾರವನ್ನ ತಿಳಿಸ್ತಾರೆ. ಮೊದಲ ಪಂದ್ಯ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ RPL ಗ್ರ್ಯಾಂಡ್ ಸೀಸನ್ 5ರ ಮೊಟ್ಟ ಮೊದಲ ಪಂದ್ಯ, ಹಳೆ ಹುಲಿಗಳ ನಡುವಿನ ಕಾದಾಟ. ಶ್ರೀರಂಗ ಸ್ಟ್ರೈಕರ್ಸ್ ವರ್ಸಸ್ ನರಸಿಂಹ ವಾರಿಯರ್ಸ್. ಈಗ ನಿರ್ಧಾರವನ್ನ ತಿಳಿಸತಕ್ಕಂತ ಸಮಯ ಆಗಿದೆ. ನರಸಿಂಹ ವಾರಿಯರ್ಸ್ ಪರವಾಗಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇಬ್ಬರು ಸೇರಿ ತಮ್ಮ ನಿರ್ಧಾರವನ್ನ ತಿಳಿಸ್ತಾ ಇದ್ದಾರೆ. ನರಸಿಂಹ ವಾರಿಯರ್ಸ್ ಬೌಲಿಂಗ್ ನ ಮಾಡಿಕೊಂಡು ಫೀಲ್ಡ್ ಮಾಡ್ತೀವಿ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಿಂದ ಶ್ರೀರಂಗ ಸ್ಟ್ರೈಕರ್ಸ್ ಅವರು ಬ್ಯಾಟಿಂಗ್ ನ ನಡೆಸಬೇಕಾಗಿದೆ. 5 ನಿಮಿಷಗಳ ಕಾಲಾವಕಾಶ. ಎಲ್ಲರಿಗೂ ಸ್ವಾಗತ. ಮೊದಲ ಪಂದ್ಯ ನರಸಿಂಹ ವಾರಿಯರ್ಸ್ ವರ್ಸಸ್ ಶ್ರೀರಂಗ ಸ್ಟ್ರೈಕರ್ಸ್. ಅತ್ಯಂತ ಕುತೂಹಲಕಾರಿಯಾದಂತಹ ಪಂದ್ಯ. ಓವರನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ ನರಸಿಂಹ ವಾರಿಯರ್ಸ್ ತಂಡದ ವೈಸ್ ಕ್ಯಾಪ್ಟನ್ ಗೋವರ್ಧನ್ ರವರು. ಗೋವರ್ಧನ್ ರವರಿಂದ ಮೊದಲ ಓವರ್ ಬೌಲಿಂಗ್. ಕೀಪಿಂಗ್ ನಲ್ಲಿ ನಿಂತಿದ್ದಾರೆ ಲವಕುಮಾರ್ ರವರು. ಫೀಲ್ಡರ್ಗಳಲ್ಲಿ ಬಹಳ ಉತ್ಸಾಹ ಕಾಣಿಸ್ತಾ ಇದೆ. 1 ನಿಮಿಷ. ಸ್ಟ್ರೈಕ್ ನಲ್ಲಿ ರವಿ ರವರಿದ್ದಾರೆ. 10 ಓವರ್ನ ಪಂದ್ಯದಲ್ಲಿ ಮೊದಲ 3 ಓವರ್ಗಳು ಪವರ್ ಪ್ಲೇ ಇರುತ್ತೆ. ದಯವಿಟ್ಟು ನಮ್ಮ ಇಲ್ಲಿ ಸ್ಟೇಜ್ ಮೇಲೆ ನಿಂತಿರೋ ಒಂದು 5-6 ಜನ ಅಲ್ಲಿ ಅವರೇ ಹಲೋ ಪವನ್ ಅವರೇ ಈ ಕಡೆ ಬಿದ್ದೋಗ್ಬಿಟ್ಟಿದೆ ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಪವನ್ ಈ ಕಡೆ ಬಿದ್ದೋಗ್ಬಿಟ್ಟಿದೆ. ರೋಹಿತ್ ಅಣ್ಣ ಸ್ವಲ್ಪ ಅಲ್ಲಿ ನೋಡ್ಕೊಂಡ್ಬಿಡಿ ಆಯ್ತಾ. ಮತ್ತು ತ್ರಿವಿಕ್ರಮ ಟೈಟನ್ಸ್ ತಂಡದ ಮೊದಲ ಬಾಲು. ಪಂದ್ಯ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಬೇಕು ಬ್ಯಾಟ್ಸ್ಮನ್ ಮತ್ತು ಬೌಲರ್ಗಳಿಗೆ. ಮೊದಲ ಬಾಲ್ ಗುಡ್ ಬಾಲ್ ಆಗಿದೆ. ಗುಡ್ ಬಾಲ್. ಗೋವರ್ಧನ್ ರವರಿಂದ ಉತ್ತಮವಾದ ಇಷ್ಟ. ಮೊದಲ ಬಾಲ್ ಗುಡ್ ಬಾಲ್ ಆಗಿದೆ. ಎರಡನೇ ಎಸೆತ. ಈಗ ಅತ್ಯದ್ಭುತವಾದ ಹೊಡೆತ ರವಿ ರವರಿಂದ. 1 ರನ್ ಸಿಕ್ಕಿದೆ. ಒಂದು ರನ್. ಎರಡನೇ ಎಸೆತದಲ್ಲಿ ರವಿ ರವರಿಂದ 1 ರನ್ ಬಂದಿದೆ. ಮೂರನೇ ಎಸೆತ. ಈಗ ವೈಡ್. ವೈಡ್ ಆಗಿದೆ ಈ ಬಾಲು. ಬ್ಯಾಟಿಂಗ್ ನಲ್ಲಿದ್ದಾರೆ ರಂಗನಾಥ್ KS ರವರು. ಅದ್ಭುತವಾದ ಬ್ಯಾಟಿಂಗ್, ಅದ್ಭುತವಾದ ಗ್ಯಾಪ್ ಅಲ್ಲಿ ಹೊಡೆದಿದ್ದಾರೆ. ಸಿಂಗಲ್ ತಗೊಂಡಿದ್ದಾರೆ. ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ರು ಈ ಬಾಲ್ ನ. ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ಬೌಂಡರಿ ಹಾಗೂ ಸಿಕ್ಸರ್ಗಳು ಬಂದಿಲ್ಲ ಈವರೆಗೂ ಕೂಡ ಮೊದಲನೇ ಓವರ್ ಅಲ್ಲಿ. ಅದ್ಭುತವಾದ ಹೊಡೆತ, ಬಹಳ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು 6. ಮೊದಲ 6 RPL ಸೀಸನ್ 5 ನ ಮೊದಲ 6 ಬಂದಿದೆ ರವಿ ರವರಿಂದ. ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಆಟಗಾರರಾದಂತಹ ಬ್ಯಾಟ್ಸ್ಮನ್ ರವಿ ರವರಿಂದ. ಅತ್ಯದ್ಭುತವಾದ ಬೌಲಿಂಗ್ ಬರ್ತಾ ಇದೆ ನರಸಿಂಹ ವಾರಿಯರ್ಸ್ ತಂಡದ ವೈಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಗೋವರ್ಧನ್ ರವರಿಂದ. ಅದ್ಭುತವಾದ ಬೌಲಿಂಗ್ ಕೂಡ ಬರ್ತಾ ಇದೆ. ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದರೆ. ಫೀಲ್ಡರ್ ನೋಡ್ಬೇಕು.
ಬೌಂಡರಿ ಹೋಗಿದೆ, ಮತ್ತೊಂದು 4. ಶ್ರೀರಂಗ ಸ್ಟ್ರೈಕರ್ಸ್ ತಂಡದಿಂದ ಭರ್ಜರಿ ಬ್ಯಾಟಿಂಗ್ ಕೂಡ ನಡೀತಾ ಇದೆ, ಬೌಲಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಪವರ್ ಪ್ಲೇ ಆದ್ರೂ ಕೂಡ ರನ್ ಕಂಟ್ರೋಲ್ ಮಾಡೋದ್ರಲ್ಲಿ ಗೋವರ್ಧನ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಬ್ಯಾಟ್ಸ್ಮನ್ ಗಳನ್ನ ಪ್ರೋತ್ಸಾಹ ಕೊಡಬೇಕು, ಬೌಲಿಂಗ್ ಗಳನ್ನ ಕೂಡ ಹುರಿದುಂಬಿಸಬೇಕು. ಗೋವರ್ಧನ್ ವರ್ಸಸ್ ರವಿ. ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ರವಿರವರಿಂದ ಉತ್ತಮವಾದ ಕನೆಕ್ಟ್. ಬ್ಯಾಟ್ಸ್ಮನ್ ಗಳ ನಡುವೆ ಯಾವುದೇ ಆತುರ ಇಲ್ಲ, ಯಾವುದೇ ಕನ್ಫ್ಯೂಷನ್ ಇಲ್ಲ. ರನ್ ನೋಡೋದು ಕೂಡ ತುಂಬಾ ಚೆನ್ನಾಗಿ ಸ್ಟ್ರೈಕ್ ಕಾಯ್ದಿಡ್ಕೋತಾ ಇದ್ದಾರೆ. 1 ಓವರ್ ಕಂಪ್ಲೀಟ್ ಆಗಿದೆ, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತಂಡದ ಮೊತ್ತ 14. ಸರ್ ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಓವರ್ ಥ್ರೋ ಇಡೋದಾ? ಓವರ್ ಥ್ರೋ ಇದೆ, ಸರಿ, ಓವರ್ ಥ್ರೋ ಇದೆ. ಥ್ಯಾಂಕ್ ಯು. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಮೊದಲ ಓವರ್ ಸ್ಕೋರ್ 14 ರನ್ಗಳು. 2ನೇ ಓವರ್ ಮಾಡಲು ಬೌಲಿಂಗ್ಗೆ ಬಂದಿದ್ದಾರೆ ಸಂಜಯ್ ರವರು. ಅರಳಕೆರೆ ಸಂಜಯ್ ರವರು ಅರೌಂಡ್ ದ ವಿಕೆಟ್ ಮಾಡಿದ್ದಾರೆ. ಅದ್ಭುತವಾದ ಕನೆಕ್ಟ್. ಫೀಲ್ಡರ್ ಕೂಡ ಬಹಳ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ, ಯಾವುದೇ ಮಿಸ್ ಫೀಲ್ಡಿಂಗ್ ಇಲ್ಲ. ಲಾಸ್ಟ್ ಓವರ್ ಕೂಡ ಎಲ್ಲಾ ಬಾಲ್ಗಳನ್ನು ಕೂಡ ತಡೆದು ರನ್ನ ತಡೆಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಸ್ಟ್ರೈಕ್ಗೆ ಬಂದಿದ್ದಾರೆ ರಂಗನಾಥ್ ಕಾರೇಹಳ್ಳಿರವರು, ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್. ಅದ್ಭುತವಾದ ಹೊಡೆತ, ಬಹಳ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಫೀಲ್ಡಿಂಗ್ ಅಲ್ಲೂ ಕೂಡ ಬಹಳ ಸ್ಟ್ರಾಂಗ್ ಇದೆ ನರಸಿಂಹ ವಾರಿಯರ್ಸ್. ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಆದ್ರೂ ಕೂಡ ಹೆಚ್ಚು ರನ್ಗಳನ್ನ ಬಿಡದೆ ಮಿಸ್ ಫೀಲ್ಡ್ ನ ಮಾಡದೇನೆ ತುಂಬಾ ಚೆನ್ನಾಗಿ ಆಡ್ಕೋತಾ ಇದ್ದಾರೆ. ಈ ಓವರ್ ನಲ್ಲಿ ಬೌಲಿಂಗ್ ಅಪ್ರಿಶಿಯೇಟ್ ಮಾಡಬೇಕಾಗಿದೆ ಸಂಜಯ್ ರವರಿಂದ. ಅದ್ಭುತವಾದ ಬೌಲಿಂಗ್, ಒಳ್ಳೆ ಬೌನ್ಸ್ ಬಂದಿದೆ. ನೋಡೋಣ ರವಿ ರವರು ಏನ್ ಮಾಡ್ತಾರೆ ಈ ಬಾಲ್ ನಲ್ಲಿ. ಕನ್ಫ್ಯೂಷನ್ ಗಳಲ್ಲಿದೆ, ಏನ್ ಮಾಡ್ತಾರೆ ನೋಡಬೇಕು. ರನ್ ಔಟ್ ಮಿಸ್ ಆಗಿದೆ, ರನ್ ಔಟ್ ಮಿಸ್ ಆಗಿದೆ. ಕೇವಲ 1 ರನ್ಗಳು ತಗೊಂಡಿದ್ದಾರೆ. ಸ್ಟ್ರೈಕ್ಗೆ ಬಂದಿದ್ದಾರೆ ರಂಗನಾಥ್ ರವರು. ಸಂಜಯ್ ರವರಿಂದ ಉತ್ತಮವಾದ ಬೌಲಿಂಗ್, ಯಾವುದೇ ಎಕ್ಸ್ಟ್ರಾ ರನ್ಗಳಿಲ್ಲದೆ ಬ್ಯಾಟ್ಸ್ಮನ್ ಗಳಲ್ಲಿ ಟೆನ್ಷನ್ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರನ್ ಇಲ್ಲ. ಗುಡ್ ಬೌಲಿಂಗ್, ಗುಡ್ ಬೌಲಿಂಗ್. ನರಸಿಂಹ ವಾರಿಯರ್ಸ್ ತಂಡದ ಆಟಗಾರರಿಂದ ಪ್ರೋತ್ಸಾಹ ಪೂರ್ವಕ ಚಪ್ಪಾಳೆ ಬರ್ತಾ ಇದೆ ಸಂಜಯ್ ರವರಿಗೂ ಕೂಡ. ಅದ್ಭುತವಾದ ಹೊಡೆತ, ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ರು. ಕ್ಯಾಚ್, ಫಸ್ಟ್ ಕ್ಯಾಚ್, ಅದ್ಭುತವಾದ ಕ್ಯಾಚ್. ಗೋವರ್ಧನ್ ರವರಿಂದ ಅದ್ಭುತವಾದ ಕ್ಯಾಚ್. ಓವರ್ನ ಮುಕ್ತಾಯ. ರಂಗನಾಥ್ ರವರು ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಬ್ಯಾಟ್ ಅನ್ನ ತಿರುಗಿಸಿ ಬೌಂಡರಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ದುರಾದೃಷ್ಟವಶಾತ್ ಕ್ಯಾಚ್ ಸಿಕ್ಕಿದೆ ಗೋವರ್ಧನ್ ಅವರಿಗೆ. ಸಂಜಯ್ ರವರಿಂದ ಅದ್ಭುತವಾದ ಬೌಲಿಂಗ್. ಈಗ ಕಣಕ್ಕೆ ಇಳಿಯಲಿದ್ದಾರೆ ಗಗನ್, ಹೊಡಾಗಟ್ಟ ಗಗನ್ ರವರು. ಒಡಗಟ್ಟ ಗಗನ್ ರವರು ಬ್ಯಾಟಿಂಗ್ಗೆ ಬರಲಿದ್ದಾರೆ. ಸ್ಟ್ರೈಕ್ ಗಗನ್ ರವರಿಗೆ ಓವರ್ ಕಂಪ್ಲೀಟ್ ಆಗಿದೆ. 2 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಮೊತ್ತ 17. ಸಂಜಯ್ ರವರಿಂದ ಅದ್ಭುತವಾದ ಬೌಲಿಂಗ್, ಕೇವಲ 3 ರನ್ಗಳನ್ನು ಕೊಟ್ಟು 1 ವಿಕೆಟ್ ಅನ್ನು ಪಡೆದಿದ್ದಾರೆ 2ನೇ ಓವರ್ ಅಲ್ಲಿ, ಪವರ್ ಪ್ಲೇ ಓವರ್ ಅಲ್ಲಿ. ಈಗ 3ನೇ ಓವರ್ ಶುರು ಆಗ್ತಾ ಇದೆ. ಬೌಲಿಂಗ್ ಅಲ್ಲಿ ಇದ್ದಾರೆ ದರ್ಶನ್. ಅದ್ಭುತವಾದ ಬ್ಯಾಟಿಂಗ್, ಅದ್ಭುತವಾದ ಹೊಡೆತ. ಇನ್ನು ಬೌಂಡರಿ ರೀಚ್ ಆಗಿಲ್ಲ. ಅದು ಫೀಲ್ಡರ್ ಆಕ್ಟಿವ್ ಆಗಿದ್ದಾರೆ. ಫೀಲ್ಡರ್ ಬಂದಿದ್ದಾರೆ, ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ದುರಾದೃಷ್ಟವಶಾತ್ ಅದು ಬೌಂಡರಿಯನ್ನು ದಾಟಿಲ್ಲ, ಬೌಂಡರಿ ಗೆರೆಯನ್ನು ದಾಟಿಲ್ಲ. ಅದು ಯಾವುದೇ ಕನ್ಫ್ಯೂಷನ್ ಇಲ್ಲ, ಬೌಂಡರಿ ಇಲ್ಲ. ಅದು ಬ್ಯಾಟಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ರು. ಸಿಂಗಲ್ 1 ರನ್ಗಳನ್ನ ತಗೊಂಡಿದ್ದಾರೆ. ಈಗ ಸ್ಟ್ರೈಕ್ ಅಲ್ಲಿ ಇದ್ದಾರೆ ಗಗನ್ ರವರು.
ದರ್ಶನ್ ಬೌಲಿಂಗ್ ಅಲ್ಲಿ ಇದ್ದಾರೆ, ಗಗನ್ ಅವರು ಬ್ಯಾಟಿಂಗ್ ಅಲ್ಲಿ ಇದ್ದಾರೆ. ಬಾಲ್ ಕ್ಲೀನ್ ಬಾಲ್, ಗೋಲ್ಡನ್ ಡಕ್ ಆಗಿದೆ ಗಗನ್ ರವರಿಗೆ. ಬಹಳ ನಿರಾಸೆಯಿಂದ ಪೆವಿಲಿಯನ್ಗೆ ವಾಪಸ್ ಬರ್ತಾ ಇದ್ದಾರೆ. ಬಹಳಷ್ಟು ಆಕಾಂಕ್ಷೆ ಇಟ್ಕೊಂಡಿದ್ರು ಅವರು ಕೂಡ, ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು ಅಂತ ಅನ್ಕೊಂಡಿದ್ರು. ಅದ್ಭುತವಾದ ಬೌಲಿಂಗ್ ದರ್ಶನ್ ರವರಿಂದ. ನರಸಿಂಹ ವಾರಿಯರ್ಸ್ ತಂಡದ ಬೌಲಿಂಗ್ ಬಹಳ ಸ್ಟ್ರಾಂಗ್ ಆಗಿದೆ. ದಯವಿಟ್ಟು ಆಡಿಯನ್ಸ್ ಕೂಡ ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕು. ಅದ್ಭುತವಾದ ಬೌಲಿಂಗ್ ಬರ್ತಾ ಇದೆ. ಪವರ್ ಪ್ಲೇಯ ಕೊನೆಯ ಓವರ್ ಇದು. ಪವರ್ ಪ್ಲೇಯ ಕೊನೆಯ ಓವರ್ ಇದು. ಮೊದಲನೇ ಓವರ್ ಗೋವರ್ಧನ್ ಮಾಡಿದ್ರು, ಎರಡನೇ ಓವರ್ ಸಂಜಯ್ ಮಾಡಿದ್ರು, ಮೂರನೇ ಓವರ್ ದರ್ಶನ್ ತಮ್ಮ ಎರಡನೇ ಬಾಲ್ ನಲ್ಲಿ ಮೊದಲ ವಿಕೆಟ್ ಅನ್ನು ತಗೊಂಡಿದ್ದಾರೆ. ದರ್ಶನ್ ಅವರಿಂದ ಬೌಲಿಂಗ್. ಮಲ್ಲಿಗೆರೆ ದರ್ಶನ್ ರವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಅಲ್ಲಿ ಇದ್ದಾರೆ ಹರಿಪ್ರಸಾದ್ ಅವರು. ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಉತ್ತಮವಾದ ಫೀಲ್ಡಿಂಗ್, ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾರು ಕೂಡ ಗಾಬರಿ ತಗೊಂಡಿಲ್ಲ, ಆರಾಮಾಗಿ ಆಡ್ತಾ ಇದ್ದಾರೆ ನರಸಿಂಹ ವಾರಿಯರ್ಸ್ ಅವರು. ಶ್ರೀರಂಗ ಸ್ಟ್ರೈಕರ್ಸ್ ಕೂಡ ಟೆನ್ಷನ್ ಅಲ್ಲಿ ಇರ್ತಾರೆ, ಏನು ಕಾಣಿಸ್ತಾ ಇಲ್ಲ, ಅವರು ಕೂಡ ಆರಾಮಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಸ್ಟ್ರೈಕ್ ನಲ್ಲಿದ್ದಾರೆ ಹರಿಪ್ರಸಾದ್ ರವರು, ರವಿ ರವರು ಇದ್ದಾರೆ ಬ್ಯಾಟಿಂಗ್ ಅಲ್ಲಿ. ವೈಡ್ ಬಾಲ್. ವೈಡ್ ಬಾಲ್ ಇದ್ದಾರೆ. ನರಸಿಂಹ ವಾರಿಯರ್ಸ್ ತಂಡದ ಕ್ಯಾಪ್ಟನ್ ಆದ ಶೇಷಾದ್ರಿ ಅವರಿಂದ ಸಲಹೆ ಸಿಗ್ತಾ ಇದೆ ಬೌಲರ್ಗಳಿಗೆ. ಅದ್ಭುತವಾದ ಬೌಲಿಂಗ್ ಕೂಡ ಬರ್ತಾ ಇದೆ. ರವೀರ್ ಅವರು ಸ್ಟ್ರೈಕರ್ ಇದ್ದಾರೆ, ಬ್ಯಾಟ್ ಬೀಸಿದ್ದಾರೆ. ಅದ್ಭುತವಾದ ಹೊಡೆತ. ಈ ಶಾಟ್ ಗಳನ್ನ ಹೊಡೆಯೋದ್ರಲ್ಲಿ ಎಸ್ಪೆಷಲಿ ದೀಪಕ್ ಅವರೇ, ರವೀರ್ ಅವರು ಆಫ್ ಸೈಡ್ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು, ಆದ್ರೆ ಬೌಂಡ್ರಿ ಹೋಗಿಲ್ಲ. ಇದು ಜಾಸ್ತಿ ಫೋರ್ಸ್ ಇರಲಿಲ್ಲ ಅನ್ಸುತ್ತೆ ಬ್ಯಾಟ್ ಇಂದ. ಕೇವಲ 2 ರನ್ ಸಿಕ್ಕಿದೆ. 2 ರನ್ಗಳನ್ನ ತಗೊಂಡಿದ್ದಾರೆ. ಸ್ಟ್ರೈಕ್ ಕಾಯ್ದಿರಿಸಿಕೊಂಡಿದ್ದಾರೆ ರವೀರ್ ಅವರು. ಆಫ್ ಸೈಡ್ ಅಲ್ಲಿ ಹೊಡೆಯೋದ್ರಲ್ಲಿ ರವಿ ಎಕ್ಸ್ಪರ್ಟ್ ಅಂತ ಎಲ್ರಿಗೂ ಗೊತ್ತಿದೆ. ಅಪೀಲ್ ಬಂದಿದೆ, ಆದ್ರೆ ಯಾವುದೇ ಉತ್ತರ ಇಲ್ಲ ಅಂಪೈರ್ ಅವರಿಂದ. ಓವರ್ ಕಂಪ್ಲೀಟ್ ಆಗಿದೆ, ಡಾಟ್ ಬಾಲ್ ಆಗಿದೆ ಕೊನೆಯ ಓವರ್. ಪವರ್ ಪ್ಲೇ ಅಂತ್ಯವಾಗಿದೆ. ಶ್ರೀರಂಗ ಸ್ಟ್ರೈಕರ್ಸ್ ತಂಡದ 2 ವಿಕೆಟ್ಗಳು ಪತನವಾಗಿದೆ. 3 ಓವರ್ ಅಂತ್ಯಕ್ಕೆ 22 ರನ್ಗಳು, 22 ರನ್ಸ್ ಫಾರ್ 2 ವಿಕೆಟ್ಸ್. ಆದ್ರೂ ಕೂಡ ಕ್ರಿಕೆಟ್ ಅಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಪವರ್ ಪ್ಲೇ ಮುಗ್ದಿದೆ. ಮ್ಯಾಕ್ಸಿಮಮ್ 5 ಜನ ಆಟಗಾರರು ಬೌಂಡ್ರಿ ಲೈನ್ ಹತ್ರ ನಿಂತ್ಕೋಬೇಕು, 30 ಯಾರ್ಡ್ ಆಚೆ ನಿಂತ್ಕೋಬೇಕು. ಮಿಕ್ಕಂತೆ ಅವರೆಲ್ಲರೂ ಕೂಡ 30 ಯಾರ್ಡ್ ಒಳಗಡೆ ಇರಬೇಕು. ಒಂದು ಕಡೆ ಮ್ಯಾಕ್ಸಿಮಮ್ 5 ಜನ ಪ್ಲೇಯರ್ ಗಳಿರಬೇಕು, ಬೌಲರ್ನ ಹೊರತುಪಡಿಸಿ. ಬೇಗ ಬೇಗ ದಯವಿಟ್ಟು ಫೀಲ್ಡಿಂಗ್ ಅಲೈನ್ ಮಾಡ್ಕೋಬೇಕು. ಶೇಷಾದ್ರಿ ಅಣ್ಣ ಗೋವರ್ಧನ್ ಅವರು ನೋಡ್ಕೋಬೇಕು. ಈಗ ಬೌಲಿಂಗ್ ಮಾಡಲು ಬಂದಿದ್ದಾರೆ ಶ್ರೀನಿವಾಸ್ ರಾಘವಾಚಾರ್ ಅವರು. ಅತಿ ಉತ್ಸಾಹದಿಂದ ಬೌಲಿಂಗ್ ಗೆ ಬಂದಿದ್ದಾರೆ. ಫೀಲ್ಡಿಂಗ್ ಅಲೈನ್ ಆಗಿದೆ, ಅಂಪೈರ್ ಅವರು ಪರಿಶೀಲನೆ ಮಾಡಿದ್ದಾರೆ. ರಾಘು ಅಣ್ಣರವರಿಂದ ಬೌಲಿಂಗ್. 4ನೇ ಓವರ್ ಪ್ರಾರಂಭ ಆಗ್ತಾ ಇದೆ. ಅದ್ಭುತವಾದ ಹೊಡೆತ, ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಹರಿಯಣ್ಣ ಅವರು. ಸಿಂಗಲ್ ಸಿಕ್ಕಿದೆ, ಕೇವಲ 1 ರನ್ಗಳು. ರವೀರ್ ಅವರು ಸ್ಟ್ರೈಕ್ ಬಂದಿದ್ದಾರೆ. ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಶ್ರೀರಂಗ ಸ್ಟ್ರೈಕರ್ಸ್ ತಂಡದಿಂದ. ನೋಡೋಣ ಏನು ಮ್ಯಾಜಿಕ್ ಮಾಡ್ತಾರೆ. ಅದ್ಭುತವಾದ ಬ್ಯಾಟಿಂಗ್.
ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ತುಂಬಾ ಜನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಗ್ಯಾಪ್ ಆಗಿದೆ, ಬಾಲು ಫೀಲ್ಡರ್ ಮಿಸ್ ಮಾಡಿರೋದ್ರಿಂದ ಸಿಂಗಲ್ ಸಿಕ್ಕಿದೆ. ದಯವಿಟ್ಟಲ್ಲಿ ಶ್ರೀಕೃಷ್ಣ ಸೂಪರ್ ಸ್ಟಾರ್ ತಂಡದ ಆಟಗಾರರು ತಮ್ಮ ಸಹಾಯಕ್ಕೆ ಧನ್ಯವಾದಗಳು. ಈ ಕಡೆ ಬಂದ್ಬಿಡ್ಬೇಕು ಅಂತ ವಿನಂತಿ. ಲೋಹಿತಣ್ಣ ಯಾರು ಒಬ್ಬರು ಇರಿ ದಯವಿಟ್ಟು, ಬಾಲ್ ಏನಾದ್ರು ಬಂದ್ರೆ ಎತ್ತಾಕೋದಕ್ಕೆ, ಮಿತ್ತವರೆಲ್ಲ ಬಂದ್ಬಿಡಿ. ಯಾರು ಒಬ್ರು ಇಲ್ಲ ಅಂದ್ರೆ ಅವ್ರು ಬೋರ್ ಆದ್ರೆ ಮಾತಾಡಕ್ಕೆ ಇನ್ನೊಬ್ರು ಇಬ್ರು. ಶಾಟ್, ಒಳ್ಳೆ ಶಾಟ್ ಕೊಟ್ಟಿದ್ದಾರೆ. ಇದು ಮಿಸ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಬಾಲು ಫೀಲ್ಡರ್ ನ ಕಾಲಿನ ಒಳಗಡೆ ಹೋಗಿದೆ, ಗೆಸ್ ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ಆದ್ರೂ ಕೂಡ ಯಾವುದೇ ಬೌಂಡ್ರಿ ಬಂದಿಲ್ಲ, ಕೇವಲ 1 ರನ್ ಬಂದಿದೆ. ಶ್ರೀನಿವಾಸ್ ರಾಘವಾಚಾರ್ ಅಣ್ಣರವರಿಂದ ಉತ್ತಮವಾದ ಬೌಲಿಂಗ್ ಕೂಡ ಬರ್ತಾ ಇದೆ. ಗುಡ್ ಬಾಲ್, ಡಾಟ್ ಬಾಲ್ ಆಗಿದೆ ಇದು. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಬ್ಯಾಟಿಂಗ್ ಮಾಡ್ತಾ ಇದೆ. ಬೌಂಡರಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಆದ್ರೆ ಆಗಿಲ್ಲ. ಡಾಟ್ ಬಾಲ್ ಆಗಿದೆ. ಉತ್ತಮವಾದ ಬೌಲಿಂಗ್ ಶ್ರೀನಿವಾಸ್ ರಾಘವಾಚಾರ್ಯರವರಿಂದ. ನರಸಿಂಹ ವಾರಿಯರ್ಸ್ ತಂಡ ಈವರೆಗೂ ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇದೆ. ಡಾಟ್ ಬಾಲ್ ಆಗಿದೆ. ಓವರ್ ಕಂಪ್ಲೀಟ್. 4 ಓವರ್ ಮುಕ್ತಾಯವಾಗಿದೆ. ಶ್ರೀರಂಗ ಸ್ಟ್ರೈಕರ್ಸ್ ತಂಡ 4 ಓವರ್ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟಕ್ಕೆ 25 ರನ್ಗಳು. 4 ಓವರ್ ಅಂತ್ಯಕ್ಕೆ ಕೇವಲ 25 ರನ್ಗಳು. ಶ್ರೀರಂಗ ಸ್ಟ್ರೈಕರ್ಸ್ ತಂಡಕ್ಕೆ ಇದು ಯಾವ ಮೊತ್ತನೂ ಅಲ್ಲ, ಅವರ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಬೌಲಿಂಗ್ಗೆ ಬಂದಿದ್ದಾರೆ. 2ನೇ ಓವರ್ ಮಾಡಲು ಬೌಲಿಂಗ್ಗೆ ಬಂದಿದ್ದಾರೆ ಗೋವರ್ಧನ್ ರವರು. ಪವರ್ ಪ್ಲೇ ಮೊದಲೇ ಓವರ್ ಮಾಡಿದ್ರು, ಸರಾಸರಿ 14 ರನ್ ಕೊಟ್ಟಿದ್ರು, ಯಾವುದೇ ವಿಕೆಟ್ ಪಡ್ಕೊಂಡಿರಲಿಲ್ಲ. ಆದ್ರೆ ಈಗ 2ನೇ ಓವರ್ ಬೌಲಿಂಗ್ ಮಾಡಕ್ ಬಂದಿದ್ದಾರೆ. ಸ್ಟ್ರೈಕ್ ಅಲ್ಲಿದ್ದಾರೆ ಹರಿಪ್ರಸಾದ್ ರವರು. ಕೌಡ್ಲೆ ಹರಿಯಾಣ ಅವರವರು ಬ್ಯಾಟಿಂಗ್ ಅಲ್ಲಿದ್ದಾರೆ. ವೈಡ್ ಗೋವರ್ಧನ್ ರವರಿಂದ ವೈಡ್ ಅಂತ ವೈಡ್ 1 ರನ್ ಬಿಟ್ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ರನ್ಗಳು ಬರ್ತಾ ಇದೆ. ಡಾಟ್ ಬಾಲ್ ಆಗಿದೆ. ಉತ್ತಮವಾದ ಬೌಲಿಂಗ್ ನರಸಿಂಹ ವಾರಿಯರ್ಸ್ ತಂಡದ ಆಟಗಾರರಿಂದ ಪ್ರಶಂಸೆ ಬರ್ತಾ ಇದೆ ಬೌಲರ್ಗೆ. ಬ್ಯಾಟಿಂಗ್ ಸ್ಟ್ರೈಕ್ ನಲ್ಲಿದ್ದಾರೆ ಹರಿಪ್ರಸಾದ್ ರವರು ಕೌಡ್ಲೆಯಿಂದ. ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಆಟಗಾರರಿಗೆ ಅವರ ಮೇಲೆ. ಬಾಲ್ ಮಾಡಿಲ್ಲ, ಸ್ಟೆಪ್ಸ್ ಮಿಸ್ ಆಗಿದೆ ಅಂತ ಅನ್ಕೋತೀನಿ. ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್ ರಂಗನಾಥ್ ರವರು ಮನಸ್ಸಲ್ಲಿ ಲೆಕ್ಕ ಹಾಕೋತಾ ಇದ್ದಾರೆ ಎಲ್ಲ, ಎಷ್ಟು ರನ್ ಹೊಡಿಬಹುದು, ಅವರ ನೆಕ್ಸ್ಟ್ ಬ್ಯಾಟಿಂಗ್ ಸ್ಟ್ರಾಟಜಿ, ಫೀಲ್ಡಿಂಗ್ ಸ್ಟ್ರಾಟಜಿ ಎಲ್ಲ ನೋಡ್ಕೋತಾ ಇದ್ದಾರೆ. ಅದ್ಭುತವಾದ ಬ್ಯಾಟಿಂಗ್, ಅದ್ಭುತವಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಬ್ಯಾಟ್ ನ. ಯಾವುದೇ ಟೆನ್ಷನ್ ತಗೊಳ್ಳಿಲ್ಲ, ಆರಾಮಾಗಿ ಸಲೀಸಾಗಿ ಅವರು ಬಾಲ್ ನ ಬೌಂಡ್ರಿ ಅಂತ ತಳ್ಳಿದ್ರು. ಆದ್ರೆ ಕೇವಲ 1 ರನ್ ಸಿಕ್ಕಿದೆ ಹರಿಪ್ರಸಾದ್ ರವರಿಗೆ. ಉತ್ತಮ ಬೌಲಿಂಗ್ ಅಲ್ಲಿ ನರಸಿಂಹ ವಾರಿಯರ್ಸ್. ನೋಡೋಣ ಏನ್ ಮ್ಯಾಜಿಕ್ ಮಾಡ್ತಾರೆ ರವಿ ಇಜ್ಜಾಜಿ. ಈ ಓವರ್ ನ 2ನೇ ವೈಡ್ ಬಂದಿದೆ. ಇಲ್ಲಿ ನನಗೆ ನೋಡೋದಕ್ಕೆ RCB ವರ್ಸಸ್ CSK ತರ ಕಾಣಿಸ್ತಾ ಇದೆ. ರೆಡ್ ಅಂಡ್ ಯೆಲ್ಲೋ ಡ್ರೆಸ್ RCB ವರ್ಸಸ್ CSK ತರ ಕಾಣಿಸ್ತಾ ಇದೆ. ನಮಗೆ ಗೊತ್ತು ರಕ್ಷಿತ್ ರವರು ಯಾರು ಸಪೋರ್ಟ್ ಮಾಡ್ತಾರೆ ಅಂತ. RPL ಅಲ್ಲೂ ಅಷ್ಟೇ, IPL ಅಲ್ಲೂ ಅಷ್ಟೇ. ಮತ್ತೊಂದು ಬೇಡವಾಗಿತ್ತು ಇದು ನರಸಿಂಹ ವಾರಿಯರ್ಸ್ ಅವ್ರಿಗೆ. ಬ್ಯಾಟಿಂಗ್ ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ಹೊಡೆಯೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ರವಿ ಅಣ್ಣ. ಅದ್ಭುತವಾದ ಹೊಡೆತ, ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ರು, ಲೆಗ್ ಸೈಡ್ ಹೊಡೆದಿದ್ದಾರೆ.
ನರಸಿಂಹ ವಾರಿಯರ್ಸ್ ತಂಡದ ಕ್ಯಾಪ್ಟನ್ ಶೇಷಾದ್ರಿ ಅವರಿಂದ ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಬಾಲ್ನ ತಡೆದಿದ್ದಾರೆ. ಸ್ಟ್ರೈಕ್ ಬಂದಿದ್ದಾರೆ ಹರಿ ಅವರು. ತುಂಬಾ ಚೆನ್ನಾಗಿ ಹೊಡೆದಿದ್ದಾರೆ ಶೇಷಣ್ಣ ಅವರ ಬಾಲ್. ಅದ್ಭುತವಾದ ಫೀಲ್ಡಿಂಗ್ ಶೇಷಾದ್ರಿ ಮುದ್ದೇನಹಳ್ಳಿ ಅವರಿಂದ. ಅಡಚಣೆಗಾಗಿ ಕ್ಷಮಿಸಿ, ಮುದ್ನಳ್ಳಿ. ಗ್ಲಿಚ್ ಅದು ಸ್ವಲ್ಪ ಬಗ್. ಸ್ಕೋರ್ ಕೇಳ್ತಾ ಇದ್ದಾರೆ 31 ರನ್ಗಳು. ವೈಡ್. ಇದೇ ಮೊದಲ ಬಾರಿಗೆ RPL ಸೀಸನ್ 5 ನಲ್ಲಿ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಸ್ಟ್ರೀಮ್ ಆಗ್ತಾ ಇದೆ. ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್, ನಮ್ಮವರು ತಮ್ಮವರು ಎಲ್ರಿಗೂ ಹೇಳಿದಿರಾ ಅಂತ ಅನ್ಕೋತೀನಿ. ಅತಿ ಹೆಚ್ಚು ವೀಕ್ಷಣೆಯನ್ನು ಕಾಣಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸ್ಟ್ರೈಕಿಂಗ್ ನಲ್ಲಿ ಹರಿರವರು. ಬ್ಯಾಟ್ ಟಚ್ ಆಗಿದೆ, ಡಾಟ್ ಬಾಲ್ ಆಗಿದೆ, ಯಾವುದೇ ರನ್ ಬಂದಿಲ್ಲ. ಈವರೆಗೂ ನೋಡಿದ್ರೆ ದೀಪಕ್ ಅವರೇ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ. ವೈಡ್ ಬಂದಿದೆ. RPL ಸೀಸನ್ 5 ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಆಗ್ತಾ ಇದೆ. ಯಾರ್ಯಾರು ದಯವಿಟ್ಟು ವೀಕ್ಷಿಸ್ತಾ ಇದ್ದೀರಾ ಆ ಲಿಂಕ್ ನ ಶೇರ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ರಾಮಾನುಜಾಚಾರ್ಯರಿಗೆ ಜಯವಾಗಲಿ ಅಂತ ಕಮೆಂಟ್ ಮಾಡಿ. RPL ಗೆ ಶುಭಾಶಯವನ್ನು ಕೋರಿ ದಯವಿಟ್ಟು ಲಿಂಕ್ ನ ಶೇರ್ ಮಾಡಿ. ಮತ್ತೊಂದು ವೈಡ್ ಬಂದಿದೆ. RPL ಸೀಸನ್ಸ್ 5 ನ ಯೂಟ್ಯೂಬ್ ಸ್ಟ್ರೀಮಿಂಗ್ ನ ಲಿಂಕ್ ನ ಶೇರ್ ಮಾಡಿ. ನೋಡ್ತಿರೋರು ಕೂಡ ಶೇರ್ ಮಾಡಿ, ಆಟಗಾರರು ಕೂಡ ಶೇರ್ಗಳನ್ನ ಮಾಡಿ. ಅತಿ ಹೆಚ್ಚು ವೀಕ್ಷಣೆಗಳನ್ನ ಕಾಣಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತಿದ್ದಾರೆ ದರ್ಶನ್. ಸ್ಟ್ರೈಕ್ ಅಲ್ಲಿ ಇದ್ದಾರೆ ರವಿ ಅವರು. ಹೆಜ್ಜಾಜಿಯಿಂದ ಹೆಚ್ಚೆಚ್ಚಾಗಿ ಹೊಡಿಬೇಕು. ಬ್ಯಾಟಿಂಗ್ ಅದ್ಭುತವಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. 1 ರನ್ ಬಂದಿದೆ. ಬೌಲಿಂಗು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಓವರ್ ಕಂಪ್ಲೀಟ್ ಆಗಿದೆ. 5 ಓವರ್ ಕಂಪ್ಲೀಟ್ಗೆ ಶ್ರೀರಂಗ ಸ್ಟ್ರೈಕರ್ಸ್ ತಂಡದ 2 ವಿಕೆಟ್ಗಳು ನಷ್ಟ ಆಗಿದೆ. ರನ್ನು 34. 5 overs complete, 34 runs, 2 wicket loss. ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್ ರಂಗನಾಥ್ ಅವರಿಂದ ಬ್ಯಾಟ್ ಗಳನ್ನ ವೀಕ್ಷಣೆ ಮಾಡೋದು ನಡೀತಾ ಇದೆ. ಅವರ ಟೀಮ್ ಬ್ಯಾಟ್ಸ್ಮನ್ ಗಳಿಗೋಸ್ಕರ ಬೇರೆ ಬ್ಯಾಟ್ಸ್ ನ ಸಜೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಶಾಟ್, ಅದ್ಭುತವಾದ ಶಾಟ್. ರವಿ ಅವರು ಬಹಳ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಬೌಂಡ್ರಿ ಬಂದಿದೆ. 4 ಬಂದಿದೆ. ಯಾರು ಬೇಜಾರು ಮಾಡ್ಕೊಂಬೇಡಿ, ಸೌಂಡ್ ಬಂತು ಅಂತ. ಬೌಂಡರಿ ಬಂದಿದೆ ರವಿ ಅವರಿಂದ. ಚಪ್ಪಾಳೆ ಬರಬೇಕು ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಆಟಗಾರರಿಗೆ ಮತ್ತು ಪ್ರೇಕ್ಷಕರಿಂದ ಕೂಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಸ್ಟ್ರೈಕ್ ಅಲ್ಲಿದ್ದಾರೆ ರವಿ ರವರು. ಬೌಲಿಂಗ್ ನಲ್ಲಿ ಕುಶಾ ಅವರು. ಸ್ಟಂಪ್ ಪ್ರಯತ್ನ ನಡೀತು, ಫಲ ಬಂದಿಲ್ಲ. ಲವರ್ ಅವರು ಬೌಲಿಂಗ್ ಅಲ್ಲಿದ್ದಾರೆ. ಸ್ಟಂಪ್ ಪ್ರಯತ್ನ ಆದರೆ ವಿಫಲ. ಬ್ಯಾಟ್ಸ್ಮನ್ ಸ್ಕ್ರೀಸ್ ಅಲ್ಲೇ ಇರುವುದರಿಂದ ಸ್ಟಂಪ್ ಆಗಿಲ್ಲ. ಕೋಣಸಾಲೆ ಪುನೀತ್ ಅವರು ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಸ್ಟ್ರೈಕ್ ಅಲ್ಲಿದ್ದಾರೆ ರವಿ ಅವರು.
ಈ ಓವರ್ ಆದ್ಮೇಲೆ ಕಾಮೆಂಟ್ರಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಚ್ಚು ಮನಸ್ಸಿನ ಸ್ವಚ್ಛ ಹೃದಯದ ನೆಚ್ಚಿನ ಗೆಳೆಯರಾದಂತ ಮನುಕುಮಾರ್ ಅವರು ಕಾಮೆಂಟ್ರಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವರ ಮಾತು ಕೇಳೋದಕ್ಕೆ ಇಡೀ ಕ್ರೀಡಾಂಗಣನೇ ಕಾಯ್ತಾ ಇದೆ. ಆಡಿಯನ್ಸ್ಗಳು ಯೂಟ್ಯೂಬ್ ಅಲ್ಲಿ ನೋಡ್ತಿರುವಂತ ನಮ್ಮ ವೀಕ್ಷಕರೆಲ್ಲರೂ ಕೂಡ ಮನೂರ್ ಅವರ ಕಾಮೆಂಟ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಲವಾರ್ ಅವರಿಂದ ಬೌಲಿಂಗ್ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ರವಿ ಅಣ್ಣ ಅವರು. ಬೌಂಡರಿ ಹೋಗುವಂತ ಪ್ರಯತ್ನ ಇತ್ತು, ಆದರೆ ಅದ್ಭುತವಾದ ಫೀಲ್ಡಿಂಗ್. 1 ರನ್ ಬಂದಿದೆ. ಓವರ್ ಥ್ರೋ ಲಭ್ಯವಿರುತ್ತೆ, ಓಡೋರಿದ್ರೆ ಓಡಬಹುದು. ಶ್ರೀರಂಗ ಶೇಖರ್ಸ್ ತಂಡದ ಸಿಹಿ ಸುದ್ದಿ, ರವಿರವರು 25 ರನ್ಗಳನ್ನ ಪೂರ್ಣಗೊಳಿಸಿದ್ದಾರೆ. ಕಾಲ್ ಸೆಂಚುರಿ ಅನ್ಬೋದ ಇದನ್ನ? ಕಾಲ್ ಸೆಂಚುರಿ ಹೊಡೆದಿದ್ದಾರೆ. 1/4 ತರ ಕ್ವಾರ್ಟರ್ ಸೆಂಚುರಿ ಹೊಡೆದಿದ್ದಾರೆ. ಇಲ್ಲ, ಕೈಯಲ್ಲೇ ಹೊಡೆದಿದ್ದಾರೆ, ಆದ್ರೆ ಕಾಲ್ ಸೆಂಚುರಿ. 25 ರನ್ಗಳನ್ನ ಪೂರೈಸಿದ್ದಾರೆ ರವಿರವರು ಹೆಜ್ಜಾಜಿಯಿಂದ. ಲವಾರ್ ಅವರಿಂದ ಬೌಲಿಂಗ್, ಗುಡ್ ಬೌಲಿಂಗ್, ಡಾಟ್ ಆಗಿದೆ. ಅತ್ಯುತ್ತಮ ಬೌನ್ಸರ್ಗೆ ಅತ್ಯುತ್ತಮವಾದಂತಹ 4 ಅನ್ನ ಬೌಂಡ್ರಿಗಳನ್ನ ಹೊಡೆದು ಹರಿಪ್ರಸಾದ್ ಅವರು ಮಿಂಚ್ತಾ ಇದ್ದಾರೆ. ಓವರ್ ಕಂಪ್ಲೀಟ್ ಆಗಿದೆ. 6 ಓವರ್ ಕಂಪ್ಲೀಟ್ ಆಗಿದೆ. ಶ್ರೀರಂಗ ಶೇಖರ್ಸ್ ತಂಡದ ಮೊತ್ತ 43 ರನ್ಗಳು. 2 ವಿಕೆಟ್ ನಷ್ಟ ಆಗಿದೆ ಶ್ರೀರಂಗ ಶೇಖರ್ಸ್ ತಂಡಕ್ಕೆ. 43 ರನ್ಗಳನ್ನು ಹೊಡೆದಿದ್ದಾರೆ. ಬೌಲಿಂಗ್ ಸ್ಟ್ರೈಕ್ ಬಂದಿದ್ದಾರೆ, ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಗುಡ್ ಬೌಲಿಂಗ್ ಬಂದಿದೆ. ಅಂಪೈರ್ ಅವರಿಂದ ಬಹಳ ಚೆನ್ನಾಗಿ ಬರ್ತಾ ಇದೆ. ಡಾಟ್ ಬಾಲ್ ಆಗಿದೆ. ಗುಡ್ ಬೌಲಿಂಗ್. ಬ್ಯಾಟ್ ಟಚ್ ಆಗಿದೆ. ಕೀಪರ್ ಅವರಿಂದ ಕ್ಯಾಚ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಕೀಪರ್ನ ದಾಟಿ ಬಾಲ್ ಹಿಂದೆ ಹೋಗಿದೆ. ಬೌಂಡರಿ ಬಂದಿಲ್ಲ. 1 ರನ್ ಸಿಕ್ಕಿದೆ. 6 ಓವರ್ ಕಂಪ್ಲೀಟ್ ಆಗಿದೆ. 7ನೇ ಓವರ್ ಪ್ರೋಗ್ರೆಸ್ ನಲ್ಲಿದೆ. ಶ್ರೀನಿವಾಸ್ ರಾಘವಾಚಾರ್ ಅವರಿಂದ ಬೌಲಿಂಗ್, ಮಂಡ್ಯ. ಅಪೀಲ್ ಬರ್ತಾ ಇದೆ. ಕೀಪರ್ ಕ್ಯಾಚ್ ಇದೆ ಅಂತ ಅಪೀಲ್ ಬರ್ತಾ ಇದೆ. DRS ಇರೋದ್ರಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೈರ್ ಅವರು ಡಿಸ್ಕಸ್ ಮಾಡ್ಕೋತಾ ಇದ್ದಾರೆ, ಲೆಗ್ ಅಂಪೈರ್ ಮತ್ತು ಅಂಪೈರ್ ಅವರು. ಅದಕ್ಕೆ ಬೌಲಿಂಗ್ ಮಾಡ್ಬೇಕಾದ್ರೆ ಯಾರು ದಯವಿಟ್ಟು ಮಾತಾಡಬಾರ್ದು. ನಾನು ಕೂಡ ಕಾಮೆಂಟ್ರಿ ಮಾಡಲ್ಲ. ಅದಕ್ಕೆ ಬ್ಯಾಟ್ ಟಚ್ ಆದ್ರೆ ಕೇಳಿಸಲ್ಲ ಅಂತ. ಬೌಲ್ ಆಗಬೇಕಾದ್ರೆ ನಾನು ಮಾತಾಡಲ್ಲ. ಡಾಟ್ ಬಾಲ್ ಆಗಿದೆ. ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂಪೈರ್ಗಳು. ಔಟ್ ಆಗಿದ್ರೆ ಬ್ಯಾಟ್ಸ್ಮನ್ ಬರ್ಬೋದು, ಕ್ರೀಡಾ ಸ್ಫೂರ್ತಿಯನ್ನ ತೋರಿಸಬಹುದು. ಬಟ್ ಬ್ಯಾಟ್ಸ್ಮನ್ ಯಾವುದೇ ಆಕ್ಷನ್ ತೋರಿಸ್ತಾ ಇಲ್ಲ ಅಂದ್ರೆ ಅವ್ರಿಗೂ ಗೊತ್ತಾಗಿದೆ ಬ್ಯಾಟ್ ಟಚ್ ಆಗಿಲ್ಲ ಅಂತ ಅನ್ಸುತ್ತೆ. ಅಂಪೈರ್ ಅವರದ್ದು ಕೂಡ ಔಟ್. ಅಂಪೈರ್ ಅವರ ತೀರ್ಮಾನಕ್ಕೆ ಒಪ್ಪಿಕೊಂಡು ಹರೀರ್ ಅವರು ಕ್ರೀಡಾ ಸ್ಫೂರ್ತಿಯನ್ನು ಮೆರಿದ್ದಾರೆ. ಪೆವಿಲಿಯನ್ಗೆ ಬರ್ತಾ ಇದ್ದಾರೆ ಹರೀರ್ ಅವರು. ಕೀಪರ್ ಕ್ಯಾಚ್ ತಗೊಂಡು ಸಕ್ಸಸ್ಫುಲ್ ಆಗಿ 1 ವಿಕೆಟ್ ಅನ್ನು ಪಡೆದಿದ್ದಾರೆ. ಹರಿಪ್ರಸಾದ್ ಅವರು 9 ರನ್ ಹೊಡೆದಿದ್ದಾರೆ. ಕೀಪರ್ ಯಾರಿದ್ದು? ಗೋವರ್ಧನ. ಹರಿಯಾಣ ಅವರು 9 ರನ್ ಹೊಡೆದಿದ್ದಾರೆ. ಗುಡ್. ಕೀಪಿಂಗ್ ಯಾರಿದ್ದು? ಗೋವರ್ಧನ್ ಅವರಿಂದ ಕ್ಯಾಚ್ ಬಂದಿದೆ. ಒಳ್ಳೆ ಟೈಮ್ಗೆ ಅಪೀಲ್ ಮಾಡಿದ್ದಾರೆ. ಅಂಪೈರ್ ಅವರು ಪರಿಶೀಲನೆ ಮಾಡಿ ಔಟ್ ಅಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ. 44 ರನ್ಗಳು ಬಂದಿದೆ. 4 ವಿಕೆಟ್ ನಷ್ಟ ಆಗಿದೆ. ಶ್ರೀರಂಗ ಶೇಖರ್ ತಂಡಕ್ಕೆ ಆಸರೆ ಆಗಿರೋದು ರವಿರವರು ಹೆಜ್ಜಾಜಿಯಿಂದ. ಈಗ ಸ್ಟಾರ್ ಪ್ಲೇಯರ್ ಆಫ್ ಶ್ರೀರಂಗ ಸ್ಟ್ರೈಕರ್ಸ್, ಸೀಸನ್ 4 ನ ಸ್ಟಾರ್ ಪ್ಲೇಯರ್,
ಕಳೆದ 4 ಸೀಸನ್ ಇಂದ ಕೂಡ ಅದ್ಭುತವಾದ ಪ್ರದರ್ಶನ ತೋರಿಸಿದ್ದಾರೆ. ಆಲ್ರೌಂಡರ್ ಪ್ಲೇಯರ್ ಕೂಡ ಅವರು. ಸಂಕೀಘಟ್ಟಾದ ರಕ್ಷಿತ್ ರವರು, ದಯವಿಟ್ಟು ಚಪ್ಪಾಳೆ ಮೂಲಕ ಶ್ರೀಲಂಕಾ ಸ್ಟ್ರೈಕರ್ಸ್ ಅವರು ಪ್ರೋತ್ಸಾಹವನ್ನು ಕೊಡಬೇಕು. ಬ್ಯಾಟಿಂಗ್ ಆಡ್ತಾ ಇರ್ತಕ್ಕಂಥ ರಕ್ಷಿತ್ ರವರಿಗೆ ಚೆನ್ನಾಗಿ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ರಕ್ಷಿತ್ ರವರು ಯಾವುದೇ ಟೆನ್ಷನ್ ಇಲ್ಲ. 1 ರನ್ ಬಂದಿದೆ. 7ನೇ ಓವರ್ ಪ್ರೋಗ್ರೆಸ್ ನಲ್ಲಿದೆ. ರನ್ನ ಓವರ್ ಕೊನೆಯಲ್ಲಿ ಹೇಳಲಾಗುತ್ತೆ. ಬೌಲಿಂಗ್ ಅಲ್ಲಿ ಇದ್ದಾರೆ ರಾಘವಾಚಾರ್ ಅಣ್ಣ ಅವರು. ಬೌಲಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದ್ಭುತವಾದ ಬೌಲಿಂಗ್ ನರಸಿಂಹ ವಾರಿಯರ್ಸ್ ತಂಡದಿಂದ. ಅತಿ ಮುಖ್ಯವಾದಂತಹ ಒಂದು ವಿಕೆಟ್ ಹೋಗಿದೆ. ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡದ ರವಿರವರು 26 ರನ್ಗಳು. 26 ರನ್ಗಳು ತಂಡದ 60% ಸ್ಕೋರು ಒಬ್ಬ ಬ್ಯಾಟ್ಸ್ಮನ್ ರವಿರವರಿಂದ ಬಂದಿತ್ತು. ಆದ್ರೂ ಸ್ಟ್ರೈಕ್ ಅಲ್ಲಿ ತುಂಬಾ ಹೊತ್ತು ನಿಂತು ತುಂಬಾ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ್ದಾರೆ. ಬೌಲಿಂಗ್ ನಿಂದ ಅದ್ಭುತವಾದ ಪ್ರದರ್ಶನ. ಐ ಥಿಂಕ್ ರಾಘವಾಚಾರ್ ಅಣ್ಣ ಅವ್ರದ್ದು 2ನೇ ವಿಕೆಟ್ ಅಂತ ಅನ್ಕೋತೀನಿ. ರಾಘವಾಚಾರ್ ಅಣ್ಣ ಅವ್ರದ್ದು ಇದೇ ಓವರ್ ನಲ್ಲಿ 2ನೇ ವಿಕೆಟ್. ಅದ್ಭುತವಾದ ಎಕಾನಮಿ. ನನ್ನ ಪ್ರಕಾರ ಯಾವುದು ಸಿಕ್ಸರ್ಗಳನ್ನ ಕೊಟ್ಟಿಲ್ಲ, ಅವ್ರು ಯಾವುದು ಬೌಂಡ್ರಿಗಳನ್ನ ಕೂಡ ಕೊಟ್ಟಿಲ್ಲ. ಕೇವಲ 5 ರನ್ಗಳನ್ನ ಕೊಟ್ಟು 2 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ ಶ್ರೀನಿವಾಸ್ ರಾಘವಾಚಾರ್ ಅಣ್ಣ ಅವರು ಮಂಡ್ಯದಿಂದ. ಮಂಡ್ಯದ ಗಂಡು ಬ್ಯಾಟಿಂಗ್ ಸ್ಟ್ರೈಕ್ ನಲ್ಲಿದ್ದಾರೆ ಶ್ರೀನಾಥ್ ಅಲಿಯಾಸ್ ಹೇಮರಾಜ್. 1 ರನ್ ಕೊಟ್ಟಿದ್ದಾರೆ. ಬೇಡ ಅಂತ ಅಂದು ಕೂಡ ಓಡಿ 1 ರನ್ ಪಡ್ಕೊಂಡಿದ್ದಾರೆ. ಓವರ್ ಕಂಪ್ಲೀಟ್ ಆಗಿದೆ. 7 ಓವರ್ ಅಂತ್ಯಕ್ಕೆ 46 ರನ್ಗಳು. ಸ್ಟ್ರೈಕ್ ನೋಡೋದಾದ್ರೆ ಬೌಲಿಂಗ್ ಮೇಲುಗೈ ಸಾಧಿಸಿದೆ ಅಂತ ಹೇಳ್ಬೋದು. ಬೌಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ನರಸಿಂಹ ವಾರಿಯರ್ಸ್ ತಂಡದ ಆಟಗಾರರಿಂದ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ. ಕ್ಯಾಪ್ಟನ್ ಆದಂತಹ ಶೇಷಾದ್ರಿ ಅಣ್ಣರವರು, ವೈಸ್ ಕ್ಯಾಪ್ಟನ್ ಆದಂತಹ ಗೋವರ್ಧನ್ ಅವರು ಪ್ಲೇಸ್ ಕೀಪಿಂಗ್ ಕೂಡ ಮಾಡಿ ಕ್ಯಾಚ್ ನ ಪಡ್ಕೊಂಡಿದ್ದಾರೆ. ಒಳ್ಳೆ ಸ್ಟ್ರಾಟಜಿನ ಮಾಡಿದ್ದಾರೆ. ಬೌಲಿಂಗ್ ಅಲ್ಲಿ ಬದಲಾವಣೆ. ಐ ಥಿಂಕ್ ಬೌಲಿಂಗ್ ಗೆ ಬಂದಿರೋದು ದರ್ಶನ್ ಮಲ್ಲಿಗೆರೆ, ಜಾಸ್ಮಿನ್ ಗೆರೆ ದರ್ಶನ್ ಅವರು. ಅವರ ಕೋಟದ ಕೊನೆ ಓವರ್ ಇದು. ಎಂಟನೇ ಓವರ್ ಪ್ರೋಗ್ರೆಸ್. ಅದ್ಭುತವಾದ ಬೌಲಿಂಗ್ ಮಲ್ಲಿಗೆರೆ ದರ್ಶನ್ ಅವರಿಂದ. ಅದ್ಭುತವಾದ ಬೌಲಿಂಗ್. ಐ ಥಿಂಕ್ ಇದು ಅವ್ರ ಕೊನೆ ಓವರ್. ಒಬ್ಬ ಬೌಲರ್ಗೆ ಕೇವಲ 2 ಓವರ್ ಮಾಡೋ ಅವಕಾಶ ಇರುತ್ತೆ. ಇದು 2ನೇ ಓವರ್ ಅವ್ರದ್ದು. ಶ್ರೀನಿವಾಸ ರಾಘವಾಚಾರ್ ಅಣ್ಣ ಅವ್ರದ್ದು ಮುಗ್ದಿದೆ. ಅವರ ಬೌಲಿಂಗ್ ಕೋಟ. ಅದ್ಭುತವಾದ ಬ್ಯಾಟಿಂಗ್ ಹೇಮರಾಜ್ ಅವರಿಂದ. ಇದು ಬೇಕಾಗಿತ್ತು. ಫ್ಯಾಂಟಾಸ್ಟಿಕ್ ಔಟ್. ವಿಕೆಟ್ ಬಿಟ್ಟಿದೆ. ಲಕ್ಷ್ಮೀಶ್ ಅವರು, ಲವಾರ್ ಅವರು ಅದ್ಭುತವಾದ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಬೌಂಡ್ರಿ ಲೈನ್ ನಲ್ಲಿ ಅದ್ಭುತವಾದ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಲವಾರ್ ಅವರು, ಲಕ್ಷ್ಮೀಶ್ ಅವರು, ಲವಾ ಅದ್ಭುತವಾದ ಕ್ಯಾಚ್. ಒಳಗಡೆನೆ ಹಿಡಿದಿದ್ದಾರೆ, ಲೈನ್ ಕ್ರಾಸ್ ಮಾಡಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಳಗಡೆನೆ ಹಿಡಿದಿದ್ದಾರೆ. ಔಟ್. ಅಂಪೈರ್ ತೀರ್ಮಾನ ಬಂದಿದೆ ಔಟ್ ಅಂತ ಅಂಪೈರ್ ಅವರು ತೀರ್ಮಾನ ಕೊಟ್ಟಿದ್ದಾರೆ. ಹೇಮರಾಜ್ ಅವರಿಂದ ನೀರಸ ಪ್ರದರ್ಶನ. ಲಕ್ಷ್ಮೀಶ್ ಅವರಿಗೆ ಅದ್ಭುತವಾದ ಬೌಲಿಂಗ್, ಅದ್ಭುತವಾದ ಕ್ಯಾಚ್. ನನ್ನ ಪ್ರಕಾರ ಈ ಸೀಸನ್ ಅಲ್ಲಿ 1 ಆಫ್ ದ ಬೆಸ್ಟ್ ಕ್ಯಾಚ್ ಕೂಡ ಆಗ್ಬೋದು. ಇದು ಬೆಸ್ಟ್ ಕ್ಯಾಚ್ ಆಫ್ ದ ಸೀರೀಸ್ ಆಗುವಂತ ಸಾಧ್ಯತೆ ಇದೆ. ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಕ್ಯಾಚ್ ಹಿಡಿತಾರೆ ಅಂತ. ಅದ್ಭುತವಾದ ಟೈಮಿಂಗ್. ಅವರು ಆ ಕ್ಯಾಚ್ ಬಿಟ್ಟಿದ್ರೆ ಅದು 6 ಆಗುವಂತ ಚಾನ್ಸಸ್ ಇತ್ತು. ಆದ್ರೂ ಕೂಡ ಯಾವುದೇ ಸಂಶಯ ಇಲ್ಲ, ಯಾವುದೇ ಡೌಟ್ ಇಲ್ಲ, ಔಟ್ ಆಗಿದೆ. ಬ್ಯಾಟಿಂಗ್ ಗೆ ಹೋಗ್ತಾ ಇದ್ದಾರೆ. ಕ್ರಮ ಸಂಖ್ಯೆ 1 ಬ್ಯಾಟಿಂಗ್ ನಂದು ಅಂತ ಹೋಗ್ತಾ ಇದ್ದಾರೆ. ಕಿರಗಂದೂರು ಶ್ರೀನಿವಾಸ್
RPL ನ ಆವೃತ್ತಿಯಲ್ಲಿ ಮೊದಲ ಬಾರಿ RPL ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮೊದಲನೇ ಸರಿ ಆಡ್ತಾ 5 ವರ್ಷದಿಂದ ಅವ್ರಿಗೆ ಆಡಬೇಕು ಅಂತ ಬಹಳ ಆಸೆ ಇತ್ತು, ಕಾರಣಾಂತರಗಳಿಂದ ಆಡಕ್ಕಾಗ್ಲಿಲ್ಲ. ಈ ವರ್ಷ ಬಂದು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಚಪ್ಪಾಳೆ ಮೂಲಕ ಶ್ರೀನಿವಾಸ್ ಅವರನ್ನ ಪ್ರೋತ್ಸಾಹ ಕೊಡಬೇಕು. ಡೆಬ್ಯೂಟ್, ಕಮಾನ್ ಶ್ರೀನಿವಾಸ್, ಕಮಾನ್. ಅದ್ಭುತವಾದ ಕನೆಕ್ಟ್, ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಶ್ರೀನಿವಾಸ್ ಅವರು. ನನ್ನ ಪ್ರಕಾರ ಅವ್ರಿಗೆ ಮುಂಚೆ ಕೂಡ ಆಡ ಅಭ್ಯಾಸ ಇದೆ ಅಂತ ಅನ್ಸುತ್ತೆ. 1 ರನ್ಗಳನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ್ ಕಿರ್ಗುಂದೂರ್ ಅವರು. ಮಲ್ಲಿಗೆರೆ ದರ್ಶನ್ ಅವರಿಂದ ಒಳ್ಳೆ ಬೌಲಿಂಗ್ ಪ್ರದರ್ಶನ ಬರ್ತಾ ಇದೆ. ಯೂಟ್ಯೂಬ್ ಸ್ಟ್ರೀಮ್ ಅಲ್ಲಿ ಹೈಲೈಟ್ಸ್ ಹಾಕಾಗಿದೆ, ಕ್ಯಾಚ್ ಇನ್ನೊಂದ್ಸಲ ಹೈಲೈಟ್ಸ್ ಹಾಕಿ ತೋರಿಸ್ಬಿಡಿ. ಫ್ಯಾಂಟಾಸ್ಟಿಕ್. ಈ ಶಾಟ್ ಹೊಡೆಯೋದ್ರಲ್ಲಿ ರಕ್ಷಿತ್ ಅವರು ನನ್ನ ನೋಡಿ ಕಲ್ತಿದ್ದಾರೆ. ಬೌಂಡ್ರಿ ಬಂದಿದೆ, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಬಂದಿದೆ ರಕ್ಷಿತ್ ರವರಿಂದ ಈ ಬ್ಯಾಟ್. ಈ ಶಾಟ್ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ರಕ್ಷಿತ್ ರವರು. ಬಹಳ ತಾಳ್ಮೆಯಿಂದ ಬಾಲ್ ನ ಕನೆಕ್ಟ್ ಮಾಡಿಕೊಂಡು ಪ್ರತಿ ಬಾಲ್ ಬೌಂಡ್ರಿಗೆ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಸರಿ ಸಕ್ಸಸ್ಫುಲ್ ಆಗಿ ಬೌಂಡ್ರಿಗೆ ಕನೆಕ್ಟ್ ಆಗಿದೆ. 4 ರನ್ ಬಂದಿದೆ ಈ ತಂಡದಲ್ಲಿ ರಕ್ಷಿತ್ ರವರ ಕಡೆಯಿಂದ. ಬಹಳ ಕಾನ್ಫಿಡೆನ್ಸ್ ಇಂದ ಇದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ನು 2 ಬಾಲ್ ಇದೆ. ಅಂಪೈರ್ ಅವರು ನಮ್ ನಾಟ್ ರಾಂಗ್, 2 ಬಾಲ್ ಇದೆ ಇನ್ನು. ಬೇಗ ಬೇಗ ದಯವಿಟ್ಟು ಬೌಲಿಂಗ್ ಮಾಡಬೇಕು, ಟೈಮ್ ತಗೋಬೇಡಿ, ಜಾಸ್ತಿ ಡಿಲೇ ಮಾಡಬೇಡಿ. ಸ್ಟ್ರೈಕಿಂಗ್ ಅಲ್ಲಿ ರಕ್ಷಿತ್. ಅದ್ಭುತವಾದ ಬ್ಯಾಟಿಂಗ್. ಆ ಕಾನ್ಫಿಡೆನ್ಸ್ ಇದೆಯಲ್ಲ ದೀಪು ಅವರೇ, ಆ ಕಾನ್ಫಿಡೆನ್ಸ್ ಬ್ಯಾಟ್ಸ್ಮನ್ ಗಳಿಗೆ ಬೇಕು. ಯಾವುದೇ ತರದ ಬೌಲಿಂಗ್ ಹಾಕಿ ಬೌನ್ಸ್ ಆದ್ರೂ ಬರಲಿ, ಲೆಗ್ ಸೈಡ್ ಬರಲಿ, ಆಫ್ ಸೈಡ್ ಬರಲಿ, ಕನೆಕ್ಟ್ ಮಾಡ್ಕೋತಾರೆ ರಕ್ಷಿತ್ ರವರು. ಕಳೆದ ಸೀಸನ್ ಅಲ್ಲಿ RPL ಸೀಸನ್ 4 ಅಲ್ಲಿ ನೋಡಿದ್ರೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಆಲ್ರೌಂಡರ್ ಕೂಡ ಅಂತ ಅನ್ಕೋತೀನಿ ರಕ್ಷಿತ್ ರವರು ಬಂದಿತ್ತು. ಬೌಲಿಂಗ್ ಓವರ್ ಕಂಪ್ಲೀಟ್ ಆಗಿದೆ. 8 ಓವರ್ ಮುಕ್ತಾಯಕ್ಕೆ ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಒಟ್ಟು ಮೊತ್ತ 51. ಹಾಫ್ ಸೆಂಚುರಿ ದಾಟಿದ್ದಾರೆ ಶ್ರೀರಂಗ ಸ್ಟ್ರೈಕರ್ಸ್. 51 ರನ್ಗಳಿದೆ. ಇಡೀ RPL ಕಾಯ್ತಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ಬಂದಿದ್ದಾರೆ. ಕಾಮೆಂಟ್ರಿಗೆ ಅವರೇ ಬೇಕು, RPL ಅಂದ್ರೆ ಅವ್ರು ಇರಲೇಬೇಕು. ಮಧುಸೂದನ್ ಅವರು ಬಂದಿದ್ದಾರೆ. ವಾಲಂಟಿಯರ್ ಆಗಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ 5 ವರ್ಷಗಳಿಂದ. ಅವರ ಪ್ರೋತ್ಸಾಹ ಬಹಳ ಶ್ಲಾಘನೀಯ. ಚಪ್ಪಾಳೆ ಮೂಲಕ ಮಧುಸೂದನ್ ಅವರ ಸ್ವಾಗತ ಮಾಡಲಾಗ್ತಾ ಇದೆ. 8 ಈ ಕಡೆ ಮ್ಯಾಚ್ ನೋಡಿದರೆ 8 ಓವರ್ ಅಂತ್ಯಕ್ಕೆ ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಒಟ್ಟು ಅಂಕ 51 ರನ್, 5 ವಿಕೆಟ್ ನಷ್ಟ ಆಗಿದೆ. ಅದು ಕೂಡ ಲೆಕ್ಕ ಹಾಕೋಬೇಕು. ರಕ್ಷಿತ್ ರವರ ಒಟ್ಟು ಸ್ಕೋರ್ 5 ರನ್. ರಕ್ಷಿತ್ ರವರು 5 ರನ್ ನೋಡಿದರೆ ಶ್ರೀನಿವಾಸ್ ರವರಿಂದ 1 ರನ್ ಬಂದಿದೆ. ಬೌಲಿಂಗ್ ಅದ್ಭುತವಾದ ಬೌಲಿಂಗ್ ಬಂದಿದೆ. ಗುಡ್ ಕ್ಯಾಚ್ ಲಕ್ಷ್ಮೀಶ್ ರವರಿಂದ. ಆಗ್ಲೇ ಹಿಡಿದಿದ್ರಲ್ಲ ಕ್ಯಾಚ್ ಲಕ್ಷ್ಮೀಶ್ ಅವರು. ಈಗ ಕೀಪರ್ ಕ್ಯಾಚ್ ಮಿಸ್ ಮಾಡಿದ್ದಾರೆ ಗೋವರ್ಧನ್ ರವರು. ಗೋವರ್ಧನ್ ಕೀಪರ್ ಆಗಿದ್ದು ಕ್ಯಾಚ್ ಮಿಸ್ ಆಗಿದೆ, ಪರವಾಗಿಲ್ಲ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಕ್ರಿಕೆಟ್ ಅಂಡ್ RPL. ವೈಡ್. ಶ್ರೀನಿವಾಸ್ ರವರು ಕೂಡ ಬಹಳ ಕಾನ್ಫಿಡೆನ್ಸ್ ಇಂದ ಕಾಯ್ತಾ ಇದ್ದಾರೆ. ಆತ್ಮವಿಶ್ವಾಸ ಇದೆ ಶ್ರೀನಿವಾಸ್ ರವರಲ್ಲಿ. ತಂಡಕ್ಕೂ ಕೂಡ ಶ್ರೀನಿವಾಸ್ ರವರ ಮೇಲೆ ಆತ್ಮವಿಶ್ವಾಸ ಇದೆ. ಬ್ಯಾಟ್ ಟಚ್ ಆಗಿದೆ, ಆದ್ರೆ ರನ್ ತಗೊಳ್ಳೋದ್ರಲ್ಲಿ ಹಿಂದೇಟ್ ಹಾಕಿದ್ದಾರೆ. ಫೀಲ್ಡರ್ ಅವರಿಂದ ಅದ್ಭುತವಾದ ಫೀಲ್ಡಿಂಗ್. ಮಲ್ಲಿಗೆರೆ ದರ್ಶನ್ ರವರು ಡಾಟ್ ಬಾಲ್ ಆಗಿದೆ. ಬೌಲಿಂಗ್ ನಲ್ಲಿದ್ದಾರೆ ಲಕ್ಷ್ಮೀಶ್, ಬ್ಯಾಟಿಂಗ್ ನಲ್ಲಿ ಶ್ರೀನಿವಾಸ್ ಕಿರ್ಗಂದೂರು. ಬ್ಯಾಟಿಂಗ್ ಅದ್ಭುತವಾದ ಬ್ಯಾಟಿಂಗ್. ಅಂಪೈರ್ ಅವರ ಟೈಮಿಂಗ್ ಕೂಡ ಕರೆಕ್ಟ್ ಆಗಿತ್ತು. ಅಂಪೈರ್ ಅವರ ತಲೆಯ ಮೇಲಿಂದ ಬಾಲ್ ಹೋಗಿದೆ. ನೋ ಬಾಲ್, ಸ್ಕ್ರೀಸ್ ನೋ ಬಾಲ್, ಹೈಟ್ ನೋ ಬಾಲ್. ಫ್ರೀ ಹಿಟ್ ಇದೆ ಈ ಬಾಲ್. ರಕ್ಷಿತ್ ರವರೇ ಫ್ರೀ ಹಿಟ್ ಇದೆ, ನೋ ಬಾಲ್ ಆಗಿದೆ. ಹೈಟ್ ನೋ ಬಾಲ್, ಫ್ರೀ ಹಿಟ್. ನೋ ಬಾಲ್ ಪ್ಲಸ್ 1 ರನ್ ಬಂದಿದೆ. ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. ಬೇಡ ರನ್ ಬೇಡ ಅಂತ ಅಂದಿದ್ದಾರೆ ರಕ್ಷಿತ್ ರವರು.
ಫ್ರೀ ಹಿಟ್ ನ ಮಿಸ್ ಮಾಡ್ಕೊಂಡಿದ್ದಾರೆ ರಕ್ಷಿತ್ ಅವರು. ಬೌಂಡ್ರಿ ಟ್ರೈ ಮಾಡಬಹುದಿತ್ತು. ಬ್ಯಾಟಿಂಗ್ ಅವರೇನ್ ಫ್ರೀ ಹಿಟ್ಗೋಸ್ಕರ ಕಾಯೋದಿಲ್ಲ. ಯಾವ್ದು ಬಾಲ್ ಬಂದು ಕೂಡ ಕನೆಕ್ಟ್ ಮಾಡ್ಕೋತಾರೆ. ದರ್ಶನ್ ಅವರಿಂದ ಮಿಸ್ ಫೀಲ್ಡ್. 1 ರನ್ ಬಂದಿದೆ ರಕ್ಷಿತ್ ರವರಿಗೆ. ಸಂಖ್ಯೆ ಕೆಟ್ಟ. ಬ್ಯಾಟಿಂಗ್ ಸ್ಟ್ರೈಕ್ಗೆ ಬಂದಿದ್ದಾರೆ ಶ್ರೀನಿವಾಸ್. ಅದ್ಭುತವಾದ ಶಾಟ್ ಶ್ರೀನಿವಾಸ್ ರವರಿಂದ. ಆತ್ಮವಿಶ್ವಾಸ ಇದೆ ಶ್ರೀನಿವಾಸ್ ರವರಿಗೆ. ತಂಡಕ್ಕೂ ಕೂಡ ಶ್ರೀನಿವಾಸ್ ರವರ ಮೇಲೆ ಒಳ್ಳೆ ಆತ್ಮವಿಶ್ವಾಸ ಇದೆ. ಲಾಸ್ಟ್ ಬಾಲ್. ಓವರ್ ಕಂಪ್ಲೀಟ್. ಓವರ್ ಮುಕ್ತಾಯ ಆಗಿದೆ. ಅಂಪೈರ್ ಇನ್ನೊಂದು ಬಾಲ್ ಇದೆ ಅಂತ ಅನ್ನಿಸ್ತಾ ಇದೆ. ನೋಡ್ಕೊಳ್ಳಿ, ಇನ್ನೊಂದು ಬಾಲ್ ಇದೆಯಾ? ಇನ್ನೊಂದು ಬಾಲ್ ಇದೆ ಅಂತ ಅನ್ಸುತ್ತೆ, ಒಂದ್ಸಲ ನೋಡ್ಕೊಳ್ಳಿ. ಮೊದಲನೇ ಬಾಲ್ ಡಾಟ್, ಎರಡನೇ ಬಾಲ್ ವೈಡ್, ಮೂರನೇ ಬಾಲ್ ಡಾಟ್ ಆಗಿದೆ. ಆಮೇಲೆ ನೋ ಬಾಲು ಪ್ಲಸ್ 1 ರನ್. ಫ್ರೀ ಹಿಟ್ 1 ಬಾಲ್ ಆಗಿದೆ. ಆಮೇಲೆ 1 ರನ್ ರಕ್ಷಿತ್ ರವರಿಂದ, ಆಮೇಲೆ 1 ರನ್ ಶ್ರೀನಿವಾಸ್ ರವರಿಂದ. 5 ಬಾಲ್ ಆಗಿದೆ. 5 ಬಾಲ್. ಇನ್ನೊಂದು ಬಾಲ್ ಇದೆ. ವೈಡು ಮತ್ತೆ ನೋ ಬಾಲ್ ಬಂದಿರೋದ್ರಿಂದ 1 ಬಾಲ್ ಮಿಸ್ ಆಗಿದೆ. 5 ಬಾಲ್ ಆಗಿದೆ. ಕೊನೆ ಬಾಲ್. ಅಪೀಲ್ ಬಂದಿದೆ. ಬ್ಯಾಟ್ ಟಚ್ ಆಗಿದೆಯಾ? ಇಲ್ಲ, ಬ್ಯಾಟ್ ಟಚ್ ಆಗಿಲ್ಲ. ಓವರ್ ಕಂಪ್ಲೀಟ್ ಆಗಿದೆ. 9 ಓವರ್. 9 ಓವರ್ ಕಂಪ್ಲೀಟ್ ಆಗಿದೆ. 56 ರನ್ಗಳು. ರನ್ ಲೆಕ್ಕ ಹಾಕೊಳ್ಳೋದ್ರೆ ಬಾಲ್ ಟು ಬಾಲ್ ರನ್ ಬಂದಿದೆ ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿ ಅಪ್ರಿಶಿಯೇಟ್ ಮಾಡಬೇಕಾಗಿರೋದು ನರಸಿಂಹ ವಾರಿಯರ್ಸ್ ತಂಡದ ಬೌಲಿಂಗ್ ನ. ಶ್ರೀಲಂಕಾ ಸ್ಟ್ರೈಕರ್ಸ್ ನ ಕಡಿಮೆ ಮೊತ್ತಕ್ಕೆ ಕಟ್ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಬೌಲಿಂಗ್ ಮತ್ತೆ ಫೀಲ್ಡಿಂಗ್ ಅದ್ಭುತವಾಗಿ ಬಂದಿದೆ. ಯಾವ್ದು ಮಿಸ್ ಫೀಲ್ಡ್ ಗಳಾಗಿಲ್ಲ. ಕ್ಯಾಚ್ ಗಳನ್ನ ಚೆನ್ನಾಗಿ ತಗೊಂಡಿದ್ದಾರೆ. ಬ್ಯಾಟಿಂಗ್ ಕೂಡ ಪ್ರಶಂಸನೀಯವಾಗಿದೆ. ರವಿರವರಿಂದ ಒಳ್ಳೆ ಬ್ಯಾಟಿಂಗ್ ಬಂದಿತ್ತು. 26 ರನ್ ಮಾಡಿದ್ರು. ಕೊನೆ ಓವರ್ ಸಂಜಯ್ ರವರಿಂದ. ಬ್ಯಾಟಿಂಗ್ ನಲ್ಲಿ ಶ್ರೀನಿವಾಸ್ ರನ್ಗೋಸ್ಕರ ಕಾಲ್ ಮಾಡಿದ್ರು ರಕ್ಷಿತ್ ರವರು, ಆದ್ರೆ ರನ್ ಬಂದಿಲ್ಲ. ಡಾಟ್ ಬಾಲ್ ಆಗಿದೆ. RPL ಸೀಸನ್ 5 ನ ಮೊದಲನೇ ಪಂದ್ಯದ ಕೊನೆಯ ಓವರ್ ಸಂಜಯ್ ರವರು ಮಾಡ್ತಾ ಇದ್ದಾರೆ. 10ನೇ ಓವರ್ ಇದು. ಮತ್ತೊಮ್ಮೆ ಡಾಟ್ ಬಾಲ್ ಆಗಿದೆ. ಬೌಲಿಂಗ್ ಚೆನ್ನಾಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಶೇಷಾದ್ರಿಯವರ ಸಲಹೆ ಅಂತ ಕಾಣುತ್ತೆ. ಶೇಷನ್ ಅವರು ಸಲಹೆ ಕೊಟ್ಟಿದ್ದಾರೆ ಬೌಲರ್ಗಳಿಗೆ, ಫೀಲ್ಡರ್ಗಳಿಗೆ ಅಂತ ಕಾಣುತ್ತೆ. ಫ್ಯಾಂಟಾಸ್ಟಿಕ್ ಶಾಟ್. ಇದು ಬೇಕಾಗಿತ್ತು ಶ್ರೀಲಂಕಾ ಸ್ಟ್ರೈಕರ್ಸ್ ಅವರಿಗೆ. ಇದು ಬೇಕಾಗಿತ್ತು. ಅದ್ಭುತವಾಗಿ ಕನೆಕ್ಟ್ ಮಾಡಿಕೊಂಡ್ರು. ಬೌಂಡ್ರಿ ಅಂತ ಟ್ರೈ ಮಾಡಿದ್ರು, ಆದ್ರೆ ಬಂದಿರೋದು 1 ರನ್ಗಳು. ಶ್ರೀನಿವಾಸ್ ಅವರಿಂದ 1 ರನ್ಗಳು. ಕೊನೆಯ 3 ಬಾಲ್ಗಳಿರೋದ್ರಿಂದ ರಕ್ಷಿತ್ ರವರು ಬೌಂಡರಿ ಮತ್ತು ಸಿಕ್ಸರ್ಗೆ ಟ್ರೈ ಮಾಡಬೇಕು ಅಂತ ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡದ ಮನವಿ. ಶ್ರೀನಾಥ್ ಮತ್ತೆ ರವಿ ಅವರು ಹಿಂದೆ ಬಂದ್ಬಿಡಿ, ದಯವಿಟ್ಟು ಹಿಂದೆ ಬಂದ್ಬಿಡಿ. ಥ್ಯಾಂಕ್ ಯು. ಹೋಗ್ಬೇಡಿ, ಬೌಂಡರಿ ಹತ್ರ ಹೋಗ್ಬೇಡಿ. ಫ್ಯಾಂಟಾಸ್ಟಿಕ್ ಶಾಟ್. ಅದ್ಭುತವಾದ ಹೊಡೆತ. ಬೌಂಡ್ರಿ ಹತ್ರ ಸಾಕ್ತಾ ಇದೆ ಬಾಲ್, ಆದ್ರೆ ಫೀಲ್ಡರ್ ಬಂದಿದ್ದಾರೆ, ಹಿಡಿದಿದ್ದಾರೆ. ಫೀಲ್ಡರ್ ಅನ್ಕೋಬಹುದು. 2 ರನ್ ಬಂದಿದೆ. ಅದ್ಭುತವಾದ ರನ್ನಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಫೀಲ್ಡಿಂಗ್ ಕೂಡ ಚೆನ್ನಾಗಿ ಬಂದಿದೆ. ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡದ ಪರವಾಗಿ ರಕ್ಷಿತ್ ರವರಿಗೆ ಪ್ರೋತ್ಸಾಹ ಪೂರ್ವಕ ಚಪ್ಪಾಳೆ ಬರ್ತಾ ಇದೆ. 2 ರನ್ಗಳನ್ನ ಹೊಡೆದಿದ್ದಾರೆ. ಕೊನೆಯ 2 ಬಾಲ್ಗಳಿದೆ. ವೈಡ್. ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಕೂಡ ಆಗ್ತಾ ಇದೆ. ವೀಕ್ಷಿಸ್ತಿರ್ತಕ್ಕಂಥವರು ಶೇರ್ನ ಮಾಡಿ. ಬೌಂಡ್ರಿಗೋಸ್ಕರ ಟ್ರೈ ಮಾಡಿದ್ರು, ಆದ್ರೆ ಬಾಲ್ ಅಪೀಲ್ ಮಾಡಿದ್ರು. ಅಂಪೈರ್ ನ ಕೇಳಿದ್ರು ಗೋವರ್ಧನ್ ಅವರು, ಆದ್ರೆ ಅಂಪೈರ್ ಅವರಿಂದ ನಾಟ್ ಔಟ್ ಅನ್ನೋ ಉತ್ತರ ಬಂದಿದೆ. ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ಡಾಟ್ ಬಾಲ್. ಓವರ್ ಲೆಗ್ ಬೈಸ್. ಓವರ್ ಕಂಪ್ಲೀಟ್. 10 ಓವರ್ ಕಂಪ್ಲೀಟ್ ಆಗಿದೆ. ಅರವತ್ತು ರನ್ಗಳು. ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡದ ಒಟ್ಟು ಮೊತ್ತ 60 ರನ್ ಬಂದಿದೆ. ಶ್ರೀಲಂಕಾ ಸ್ಟ್ರೈಕರ್ಸ್ ಅವರು 5 ವಿಕೆಟ್ ನಷ್ಟ ಆಗಿದೆ. ನರಸಿಂಹ ವಾರಿಯರ್ಸ್ ತಂಡದಿಂದ ಬ್ಯಾಟಿಂಗ್ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕು.
ಬೌಲಿಂಗ್ ಅಲ್ಲಿ ಬಂದಿದ್ದಾರೆ ನವೀನ್. ಮೊದಲ ಬಾಲ್ ಬ್ಯಾಟಿಂಗ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಅದ್ಭುತವಾದ ರನ್ಔಟ್ ಪ್ರಯತ್ನ, ಆದರೆ ಅಂಪೈರ್ ಅವರಿಂದ ತೀರ್ಮಾನ ಬಂದಿದೆ ನಾಟ್ ಔಟ್. ಲಕ್ಷ್ಮೀಶ್ ಅವರು ಕ್ರೀಸ್ ರೀಚ್ ಆಗಿದ್ದಾರೆ, ನಾಟ್ ಔಟ್ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ನಮ್ಮ ಮಧುಸೂದನ್ ಭಾವ ಅವರು ಬಂದ್ರು. ಎಲ್ಲಿ ಬ್ಯಾಟಿಂಗ್ ಸ್ಟ್ರೈಕ್ ನಲ್ಲಿದ್ದಾರೆ ಶ್ರೀನಿವಾಸ್ ರಾಘವಾಚಾರ್ ಅಣ್ಣ. ಡಾಟ್ ಬಾಲ್ ಆಗಿದೆ. ನರಸಿಂಹ ವಾರಿಸ್ ತಂಡಕ್ಕೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಲಕ್ಷ್ಮೀಶ್ ಮತ್ತು ರಾಘವಾಚಾರಣ್ಣ ಅವರಿಂದ ಕಾಮೆಂಟ್ರಿಗೆ ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ. ಮಧುಸೂದನ್ ಅವರು ಕಳೆದ 5 ವರ್ಷದಿಂದ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈ ವರ್ಷ ಕೂಡ ಬಂದಿದ್ದಾರೆ. ಬೋಲ್, ಅದ್ಭುತವಾದ ಬೋಲ್, ವಿಕೆಟ್ ಪತನ ಆಗಿದೆ. ಲೆಗ್ ಸೈಡ್ ಇಂದ ಒಳ್ಳೆ ವಿಕೆಟ್ ಆಗಿದೆ. ಬ್ಯಾಟ್ಸ್ಮನ್ ಅದು ವೈಡ್ ಅಂತ ಗೆಸ್ ಮಾಡಿದ್ರು ಅನ್ಸುತ್ತೆ. ಮಧುಬಾವರೇ ಅವನು ನೋಡೋದಾದ್ರೆ ಯಾವುದೇ ರನ್ ಕೊಡದೇನೆ 1 ವಿಕೆಟ್ ಪಡ್ಕೊಂಡಿದ್ದಾರೆ ನವೀನ್ ರವರು. ಐ ಥಿಂಕ್ ಶ್ರೀನಿವಾಸ್ ರಾಘವಾಚಾರ್ಯ ಅವರು ನಿಮ್ಮ ಸ್ನೇಹಿತರು ಅನ್ಕೋತೀನಿ. ಯಾವುದೇ ರನ್ ಬರದೆ ರಾಂಗ್ ಗೆಸ್ ಮಾಡಿದ್ದಾರೆ. ವೈಡ್ ಅಂತ ಅವ್ರು ಗೆಸ್ ಮಾಡಿದ್ರು ಅಂತ ಕಾಣುತ್ತೆ, ಆದರೆ ನೇರವಾಗಿ ಲೆಗ್ ಸೈಡ್ ಇಂದ ವಿಕೆಟ್ ಬರ್ದಿದೆ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಮಾನುಜ ಸಹಸ್ರನಾಮ ವೇದಿಕೆಯ ವತಿಯಿಂದ ಆಯೋಜಿಸಿರುವ 5ನೇ ಆವೃತ್ತಿಯ ಸ್ನೇಹಪೂರ್ವಕ ಕ್ರಿಕೆಟ್ ಪಂದ್ಯಾವಳಿ. ಮೊದಲ ಪಂದ್ಯಾವಳಿಯಲ್ಲಿ ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವಿನ ಒಂದು ಮ್ಯಾಚ್. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ತನ್ನ ಎದುರಿನ ನರಸಿಂಹ ವಾರಿಯರ್ಸ್ ತಂಡಕ್ಕೆ 60 ರನ್ಗಳ ಒಂದು ಸವಾಲನ್ನು ಕೊಟ್ಟಿದೆ. ನರಸಿಂಹ ವಾರಿಯರ್ಸ್ ತಂಡದಲ್ಲಿ ಆಲ್ರೆಡಿ ಮೊದಲ ವಿಕೆಟ್ ಪತನವಾಗಿದೆ. ಮೊದಲನೇ ಓವರ್ ಚಾಲ್ತಿಯಲ್ಲಿದೆ, ಯಾವುದೇ ರನ್ಗಳಿಲ್ಲ. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿ ಅದ್ಭುತವಾದ ಬ್ಯಾಟಿಂಗ್, 4 ರನ್ಗಳನ್ನ 4 ಒಂದು ವಿಕೆಟ್ ನಷ್ಟ ಕಳೆದುಕೊಂಡು ಕೂಡ 4 ಯಾವುದೇ ರೀತಿಯ ಒಂದು ಗೊಂದಲಕ್ಕೆ ಒಳಗಾಗದೆ 4 ರನ್ಗಳನ್ನ ಪಡೆದುಕೊಂಡಿದೆ ಶ್ರೀ ನರಸಿಂಹ ವಾರಿಯರ್ಸ್ ತಂಡ. ಯಾರು ಬ್ಯಾಟ್ಸ್ಮನ್? ಯಾರು ರಕ್ಷಿತ್ ಹೊಸಕೆರೆಯಿಂದ. ರಕ್ಷಿತ್ ರವರಿಂದ ಒಂದು ಭರ್ಜರಿಯಾದ ಬ್ಯಾಟಿಂಗ್ ಮಾಡಿ 4 ರನ್ಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು 4 ರನ್ಗಳಿಗೆ ಪ್ರಯತ್ನ ಮಾಡಿದರೆ ಬೌಂಡರಿ ಹೊಡೆಯುವ ಪ್ರಯತ್ನ ಮಿಸ್ಫೀಲ್ಡ್ ಆಗಿದೆ. ಬೌಂಡರಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ, ಆದ್ರೆ ಯಾವುದೇ ಉತ್ತರ ಬಂದಿಲ್ಲ. ಬೌಂಡರಿ ಇಲ್ಲ ಅಂತ ಕಾಣುತ್ತೆ. ನೇರ ಪ್ರಸಾರವಾಗಿರುವಂತಹ ವೀಕ್ಷಣೆಯನ್ನ ಅಂಪೈರಿನ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಕಾದು ನೋಡಬೇಕು ಅಂಪೈರ್ ಏನು ಹೇಳ್ತಾರೆ ಅಂತ. ಮೂರು ರನ್ಗಳನ್ನ ಪಡೆದುಕೊಂಡಿದೆ ನರಸಿಂಹ ವಾರಿಯರ್ಸ್ ತಂಡ. ಒಟ್ಟು 7 ರನ್ಗಳು ಮುಂಚೂಣಿಯಲ್ಲಿದೆ. 60 ರನ್ಗಳ ಒಂದು ಸವಾಲನ್ನು ಶ್ರೀರಂಗ ಸ್ಟ್ರೈಕರ್ಸ್ ತಂಡ ನರಸಿಂಹ ವಾರಿಯರ್ಸ್ ತಂಡಕ್ಕೆ ಕೊಟ್ಟಿದೆ. ನಮ್ಮ ಎಲ್ಲ ಕುಲ ಬಾಂಧವರು ಯೂಟ್ಯೂಬ್ ಚಾನೆಲ್ ನೇರ ಪ್ರಸಾರವನ್ನು ವೀಕ್ಷಣೆ ಬೇಕಾಗಿ ವಿನಂತಿ. ಅಗಲವಾದ ಎಸೆತ ವೈಡ್. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಮತ್ತೊಂದು ಹೆಚ್ಚಿನ ಒಂದು ರನ್ ಅನ್ನು ನರಸಿಂಹ ವಾರಿಯರ್ಸ್ ತಂಡಕ್ಕೆ ನೀಡಿದೆ. ವೈಡ್ ಬಂದಿದೆ ಬೌಲರ್ ನವೀನ್ ಅವರಿಂದ. ಪ್ರೇಕ್ಷಕರಲ್ಲಿ ವಿನಂತಿ, ಬ್ರೇಕ್ಫಾಸ್ಟ್ ಬಂದಿದೆ, ಬ್ರೇಕ್ಫಾಸ್ಟ್ ಮಾಡೋರು ಮಾಡ್ಕೊಂಬಿಡಿ. ಮನೆಯಲ್ಲಿರೋರೆಲ್ಲರೂ ತಾವು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾಗಿ ವಿನಂತಿ. ಉತ್ತಮವಾದ ಒಂದು ಅತ್ಯುತ್ತಮವಾದ ಒಂದು 4 ರನ್ಗಳನ್ನ ಭರ್ಜರಿಯಾಗಿ ಹೊಡೆದಿದ್ದಾರೆ. ರಕ್ಷಿತ್ ರವರಿಂದ ಒಂದು ಭರ್ಜರಿಯ ಒಂದು ಬೇಟೆಯನ್ನು ಮಾಡ್ತಾ ಇದ್ದಾರೆ. ಲವ ಲಕ್ಷ್ಮೀಶ್ ಅವರಿಂದ ಅದ್ಭುತವಾದ ಬ್ಯಾಟಿಂಗ್. 4 ರನ್ ಬಂದಿದೆ. ಓವರ್ ಕಂಪ್ಲೀಟ್ ಆಗಿದೆ. 1 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 12 ರನ್ಗಳು. 12 ರನ್ಗಳು ಬಂದಿದೆ. 1 ವಿಕೆಟ್ ನಷ್ಟ ಆಗಿದೆ. ನರಸಿಂಹ ವಾರಿಯರ್ಸ್ ತಂಡ ಮೊದಲ ಓವರ್ ಮುಕ್ತಾಯಕ್ಕೆ 12 ರನ್ಗಳನ್ನು ಪಡೆದುಕೊಂಡಿದೆ.
ಇನ್ನು ಕೇವಲ 49 ರನ್ಗಳಿಗೆ ತಂಡ ವಿಜಯವನ್ನು ಸಾಧಿಸಿದೆ. ಕಳೆದ ಬಾರಿ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಂತಹ ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಕಡಿಮೆ ಮೊತ್ತವನ್ನು ಕೊಟ್ಟಿದೆ. 60 ರನ್ಗಳು ಮಾತ್ರ ಇದೆ. ನೋಡ್ಬೇಕು ಬೌಲಿಂಗ್ ಅಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತೆ. ಕ್ಯಾಪ್ಟನ್ ರಂಗನಾಥ್ ಅವರಿಂದ ಬೌಲಿಂಗ್ ಪ್ರದರ್ಶನವಾಗ್ತಾ ಇದೆ. 2ನೇ ಓವರು. ಕ್ಯಾಪ್ಟನ್ ತನ್ನ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. 2ನೇ ಓವರ್ ಅನ್ನ ಚಾಲ್ತಿ ಮಾಡ್ತಾ ಇದ್ದಾರೆ. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕ್ಯಾಪ್ಟನ್. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವಿನ ಮೊದಲ ಪಂದ್ಯಾವಳಿ ನಡೀತಾ ಇದೆ. ಇದು RPL ಸೀಸನ್ 5. ಮನೆಯಲ್ಲೇ ಕೂತು ನಮ್ಮ ಎಲ್ಲ ಬಾಂಧವರು ಮ್ಯಾಚ್ ಅನ್ನ ವೀಕ್ಷಣೆ ಮಾಡಬೇಕಾಗಿ ವಿನಂತಿ. 2ನೇ ವಿಕೆಟ್ ಪತನವಾಗಿದೆ. ಕ್ಯಾಚ್. ರಂಗನಾಥರವರ ಬೌಲಿಂಗ್ಗೆ ರಕ್ಷಿತ್ ರವರು ಕ್ಯಾಚ್ ಅನ್ನು ಕೊಟ್ಟಿದ್ದಾರೆ. ಅದ್ಭುತವಾದ ಒಂದು ಕ್ಯಾಚ್. ಎರಡು ವಿಕೆಟ್ ಅನ್ನ ಕಳೆದುಕೊಂಡಿದೆ ನರಸಿಂಹ ವಾರಿಯರ್ಸ್ ತಂಡ. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಮಾಡಿ ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್ 1 ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ನಮ್ಮ ಎಲ್ಲ ಕುಟುಂಬದ ಬಾಂಧವರು ಯೂಟ್ಯೂಬ್ ನಲ್ಲಿ ಮನೆಯಲ್ಲೇ ಕೂತು ಈ ಒಂದು ಮ್ಯಾಚ್ ಅನ್ನು ಪಂದ್ಯಾವಳಿಯನ್ನ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಿ ತಮ್ಮೆಲ್ಲರ ಒಂದು ಸಹಕಾರವನ್ನು ನೀಡಬೇಕಾಗಿ ವಿನಂತಿ. ಇದೀಗ 4ನೇ ಬ್ಯಾಟ್ಸ್ಮನ್ ಸ್ಟ್ರೈಕ್ ಅಲ್ಲಿ ಗೋವರ್ಧನ್ ಅವರು ಹೋಗ್ತಾ ಇದ್ದಾರೆ. ಈ ಓವರ್ನಲ್ಲಿ ಯಾವುದೇ ರೀತಿಯ ರನ್ಗಳನ್ನು ಬಂದಿಲ್ಲ. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ರಂಗನಾಥ್ ಅವರು, ಶ್ರೀರಂಗ ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್. ಹದಿಮೂರು ರನ್ಗಳು ಬಂದಿದೆ. ವೈಡ್ ಅಗಲವಾದ ಒಂದು ಎಸೆತ. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವಿನ ನೇರ ಹಣಾಹಣಿಯಲ್ಲಿ 60 ರನ್ಗಳ ಒಂದು ಸವಾಲನ್ನು ಮತ್ತೊಂದು ವಿಕೆಟ್ ಪತನವಾಗ ಮುನ್ಸೂಚನೆ ಕ್ಯಾಚ್ ಡ್ರಾಪ್ ಆಗಿದೆ. ಕನ್ಫ್ಯೂಷನ್ ಆಗಿದೆ ಬ್ಯಾಟ್ಸ್ಮನ್ ಅಲ್ಲಿ. ವಿಕೆಟ್ ಆದ್ರೂ ಉಳಿದುಕೊಂಡಿದೆ ನರಸಿಂಹ ವಾರಿಯರ್ಸ್ ತಂಡ. ಸಿಂಗಲ್ ಡಾಟಾ 1 ರನ್ 1 ರನ್ ಸಿಂಗಲ್. 1 ರನ್ಗಳು. ಕನ್ಫ್ಯೂಷನ್ ಬೇಡ. ಬ್ಯಾಟ್ಸ್ಮನ್ಗಳು ಟೆನ್ಷನ್ ಆಗಿದ್ದಾರೆ. ಇನ್ನು ಓವರ್ಗಳಿದೆ, ಆರಾಮಾಗಿ. ಉತ್ತಮವಾದ ಒಂದು ಹೊಡೆತ ಪ್ರಯತ್ನ. 4 ರನ್ಗಳ ಒಂದು ಸುರಿಮಳೆಯನ್ನು ಮಾಡಿದ್ದಾರೆ. 4 ರನ್. ಲವ ಅವರಿಂದ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಆಗಿದೆ. 4 ರನ್ಗಳನ್ನ ಪಡೆದುಕೊಂಡಿದೆ. ಓವರ್ ಮುಕ್ತಾಯವಾಗಿದೆ. 2 ಓವರ್ ಮುಕ್ತಾಯಕ್ಕೆ ಶ್ರೀರಂಗ ನರಸಿಂಹ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 18 ರನ್ಗಳನ್ನ ಪಡೆದುಕೊಂಡಿದೆ. ನರಸಿಂಹ ವಾರಿಯರ್ಸ್ ತಂಡ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ. 2 ವಿಕೆಟ್ ನಷ್ಟವಾಗಿದ್ರು ಕೂಡ 3ನೇ ಓವರ್ ಚಾಲ್ತಿಯಲ್ಲಿದೆ. ಯೋಗಾನಂದ್ ರವರಿಂದ ಬೌಲಿಂಗ್ ಪ್ರದರ್ಶನ, ಪವರ್ ಪ್ಲೇ, ಲಾಸ್ಟ್ ಓವರ್. 3ನೇ ಓವರ್ ಚಾಲ್ತಿಯಲ್ಲಿದೆ. 18 ರನ್ಗಳು.
ಅಗಲವಾದ ಎಸೆದ ವೈಡ್. ಮೊದಲನೇ ಬಾಲ್ ವೈಡ್ ಆಗಿದೆ ಯೋಗಾನಂದ್ ಅವರಿಂದ. 60 ರನ್ಗಳ ಒಂದು ಸವಾಲನ್ನು ಶ್ರೀರಂಗ ಸ್ಟ್ರೈಕರ್ಸ್ ತಂಡ ನರಸಿಂಹ ವಾರಿಯರ್ಸ್ ತಂಡಕ್ಕೆ ನೀಡಿದೆ. ಉತ್ತಮವಾದ ಒಂದು ಬೌಲಿಂಗ್. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ನರಸಿಂಹ ವಾರಿಯರ್ಸ್ ತಂಡ. ಪ್ರತಿಯೊಂದು ಓವರ್ನಲ್ಲಿ ಒಂದೊಂದು ವಿಕೆಟ್ ನಷ್ಟವನ್ನು ಪಡ್ಕೊಳ್ತಾ ಇದೆ. ಮ್ಯಾಚ್ ಯಾಕೋ ಸ್ವಲ್ಪ ಟೈಟ್ ಆಗ್ತಾ ಇದೆ. ಗೋವರ್ಧನ್ ಅವರ ಒಂದು ವಿಕೆಟ್ ಪತನವಾಗಿದೆ. ನರಸಿಂಹ ವಾರಿಯರ್ಸ್ ತಂಡ ಮೊದಲ ಬಾರಿ ಚಾಂಪಿಯನ್ ಅನ್ನ ಪಡೆದುಕೊಂಡಿದ್ದಂತಹ ಕಳೆದ ಬಾರಿ ಚಾಂಪಿಯನ್ಶಿಪ್ ಅಲ್ಲಿ ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಇತ್ತು. ಅತ್ಯಂತ ಕಠಿಣವಾಗಿ ತರ್ತಾರೆ ಅನ್ನೋ ಒಂದು ಅನುಮಾನ ಇದೆ. ಕಾದು ನೋಡಬೇಕು ಯಾರ ಒಂದು ಗೆಲುವು ಈ ಮೊದಲ 5ನೇ ಆವೃತ್ತಿಯಲ್ಲಿ ಪಡ್ಕೊಳ್ತಾರೆ ಅಂತೇಳಿ. ಇದು ಶ್ರೀ ರಾಮಾನುಜ ಸಹಸ್ರನಾಮ ವೇದಿಕೆ ವತಿಯಿಂದ ಆಯೋಜಿಸಿರುವ ಕುಟುಂಬದ ಸ್ನೇಹಪೂರ್ವಕ ಕ್ರಿಕೆಟ್ ಪಂದ್ಯಾವಳಿ 5ನೇ ಆವೃತ್ತಿ. ವಿಕೆಟ್ ನಷ್ಟ ಆಗಿದೆ ನರಸಿಂಹ ವಾರಿಯರ್ಸ್ ತಂಡಕ್ಕೆ. ಗೋವರ್ಧನ್ ಅವರು ಒಂದು ರನ್ಗಳನ್ನ ಹೊಡೆದು ವಿಕೆಟ್ ನ ಕಳ್ಕೊಂಡಿದ್ದಾರೆ. 3 ವಿಕೆಟ್ ನಷ್ಟ ಆಗಿದೆ. 3 ಓವರ್ನಲ್ಲಿ 3 ವಿಕೆಟ್ ಕಳ್ಕೊಂಡಿದೆ ನರಸಿಂಹ ವಾರಿಯರ್ಸ್. ಬೌಲಿಂಗ್ ಅಲ್ಲಿದ್ದಾರೆ ಯೋಗಾನಂದ್. ಜಾಗರವಳ್ಳಿ ಯೋಗಾನಂದ್ ಅವರಿಂದ ಬೌಲಿಂಗ್. ಡಿಫೆಂಡ್ ಮಾಡಿದರೆ ಬ್ಯಾಟ್ಸ್ಮನ್ ಸಂಜಯ್ ರವರಿಂದ. ಯಾವುದೇ ರನ್ ಇಲ್ಲ. ಡಿಫೆಂಡ್ ಮೂರನೇ ಓವರ್ ಚಾಲ್ತಿಯಲ್ಲಿದೆ. ಮತ್ತೊಂದು ವಿಕೆಟ್ ಪತನವಾಗಿದೆ ನರಸಿಂಹ ವಾರಿಯರ್ಸ್ ತಂಡ. ನರಸಿಂಹ ವಾರಿಯರ್ಸ್ ತಂಡ ಇನ್ನೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ. ಉತ್ತಮವಾದ ಕ್ಯಾಚ್ ಗಗನ್ ಅವರಿಂದ. ಉತ್ತಮವಾದ ಒಂದು ಕ್ಯಾಚ್. ಯೋಗಾನಂದ್ ಅವರ ಬೌಲಿಂಗ್ಗೆ ಗಗನ್ ಕ್ಯಾಚ್ ನೀಡುತ್ತಿದ್ದಾರೆ. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಚಾಂಪಿಯನ್ ಆಗಿತ್ತು. ಉತ್ತಮವಾದ ಒಂದು ಫೀಲ್ಡಿಂಗ್ ಪ್ರದರ್ಶನ ಮತ್ತು ಬಾಲಿಂಗ್ ಪ್ರದರ್ಶನ ನಡೆತಾ ಇದೆ. ಸಂಜಯ್ ಅವರು ವಿಕೆಟ್ ಪತನವಾಗಿದೆ. ಒಟ್ಟು 19 ರನ್ಗಳು, 4 ವಿಕೆಟ್ ನಷ್ಟ ಕಳೆದುಕೊಂಡಿದೆ ಶ್ರೀ ನರಸಿಂಹ ವಾರಿಯರ್ಸ್ ತಂಡ. ಇನ್ನು 44 ಬಾಲ್ಗಳಿಗೆ 42 ರನ್ ಬೇಕು ನರಸಿಂಹ ವಾರಿಯರ್ಸ್ ತಂಡ ಗೆಲ್ಲಲು. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಒಟ್ಟು 60 ರನ್ಗಳ ಒಂದು ಸವಾಲನ್ನು ನರಸಿಂಹ ವಾರಿಯರ್ಸ್ ತಂಡಕ್ಕೆ ನೀಡಿದೆ. 61 ರನ್ಗೆ ಮ್ಯಾಚ್ ವಿನ್ ಆಗ್ತಾರೆ ನರಸಿಂಹ ವಾರಿಯರ್ಸ್ ತಂಡ. ಈಗಾಗಲೇ 3 ಓವರ್ನಲ್ಲಿ 4 ವಿಕೆಟ್ ನ ಕಳೆದುಕೊಂಡಿದೆ ನರಸಿಂಹ ವಾರಿಯರ್ಸ್ ತಂಡ. ದಯವಿಟ್ಟು ಮತ್ತೊಂದು ಸೂಚನೆ, ಎಲ್ಲ ಬ್ರೇಕ್ಫಾಸ್ಟ್ ಅನ್ನು ಮುಗಿಸ್ಕೊಳ್ಳಿ, ತಿಂಡಿಯನ್ನು ಮುಗಿಸ್ಕೊಂಡು ಆ ಡಸ್ಟ್ಬಿನ್ ನಲ್ಲಿ ದಯವಿಟ್ಟು ಪ್ಲೇಟ್ಗಳನ್ನ ಹಾಕಬೇಕಾಗಿ ವಿನಂತಿ. ಯಾರು ಹೊರಗಡೆ ಗಲೀಜು ಮಾಡಬೇಡಿ. ಶ್ರೀ ರಾಮಾನುಜ ಸಹಸ್ರನಾಮ ವೇದಿಕೆಯ ಒಂದು ಸ್ನೇಹಪೂರ್ವಕ ಕ್ರಿಕೆಟ್ ಪಂದ್ಯಾವಳಿ ಇದು. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವಿನ ಮೊದಲ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯದ ನೇರ ದೃಶ್ಯಾವಳಿಯನ್ನು ತಮ್ಮೆಲ್ಲರಿಗೂ ನಮ್ಮ ಕುಲಬಾಂಧವರಿಗೆ ಯೂಟ್ಯೂಬ್ ಮೂಲಕ
ನೇರ ಪ್ರಸಾರವನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮನೆಯಲ್ಲಿ ಕೂತು ಪ್ರೋತ್ಸಾಹವನ್ನು ಮಾಡಬೇಕಾಗಿ ವಿನಂತಿ. ನಾಳೆ ಇದರ ಒಂದು ಅಂತಿಮ ಪಂದ್ಯಾವಳಿ ನಡೆಯುತ್ತೆ. ತಾವೆಲ್ಲರೂ ಇಲ್ಲಿ ಬಂದು ಆಗಮಿಸಿ ಅಂಪೈರಿನ ಒಂದು ತೀರ್ಮಾನವೇ ಅಂತಿಮ ತೀರ್ಮಾನ. ಶ್ರೀಲಂಕಾ ಸ್ಟ್ರೈಕರ್ ತಂಡ ಒಂದು ವಿಕೆಟ್ಗೆ ಅಪೀಲ್ ಅನ್ನು ಕೊಟ್ಟಿದೆ. ಕಾದು ನೋಡಬೇಕು. ಯಾವುದೇ ಗೊಂದಲಗಳು ಬೇಡ. ಅಂಪೈರಿನ ತೀರ್ಮಾನವೇ ಅಂತಿಮ ತೀರ್ಮಾನ. ಇದು ಸ್ನೇಹಪೂರ್ವಕ ಪಂದ್ಯಾವಳಿ, ಯಾವುದೇ ಗೊಂದಲಗಳಿಲ್ಲ. 19 ರನ್ಗಳು, 4 ವಿಕೆಟ್ ನಷ್ಟವಾಗಿದೆ. 19 ರನ್ಗಳಾಗಿದೆ. ಪವರ್ ಪ್ಲೇ ಮುಗಿದಿದೆ. 3 ಓವರ್ ಮುಕ್ತಾಯಕ್ಕೆ ಶ್ರೀ ನರಸಿಂಹ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 19, 4 ವಿಕೆಟ್ ನಷ್ಟ ಕಳೆದುಕೊಂಡಿದೆ. 4 ವಿಕೆಟ್ ನಷ್ಟಕ್ಕೆ 19 ರನ್ಗಳು. ಇನ್ನ ಬಾಲ್ ಟು ಬಾಲ್ 42 ಬಾಲ್ಗಳಿಗೆ 42 ರನ್ ಬೇಕು ನರಸಿಂಹ ವಾರಿಯರ್ಸ್ ತಂಡ ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡದ ವಿರುದ್ಧ ಗೆಲ್ಲಲು. ನಾಲ್ಕನೇ ಓವರ್ ಚಾಲ್ತಿಯಲ್ಲಿದೆ. 4ನೇ ಓವರ್ ಶುರು ಆಗ್ತಾ ಇದೆ. ಧೋನಿ ಅವರ ಅಪ್ಪಟ ಅಭಿಮಾನಿ ರಕ್ಷಿತ್ ರಾಮ್ ಅವರಿಂದ 4ನೇ ಓವರು. ಕಾದು ನೋಡ್ಬೇಕಾಗತ್ತೆ ಏನಾಗುತ್ತೆ ಈ ಓವರ್ನಲ್ಲಿ ಅಂತೇಳಿ. ಕಳೆದ ಬಾರಿ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿರುವಂತಹ ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡ ತನ್ನ ಎದುರಾಳಿ ನರಸಿಂಹ ವಾರಿಯರ್ಸ್ ತಂಡಕ್ಕೆ 60 ರನ್ಗಳ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದೆ. ನೋಡಬೇಕು ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡ ನಿದ್ದೆ ಮಾಡುತ್ತೋ ನರಸಿಂಹ ವಾರಿಯರ್ಸ್ ತಂಡ ಗರ್ಜನೆ ಮಾಡುತ್ತೋ ಅಂತ ಕಾದು ನೋಡಬೇಕಾಗಿದೆ. 4ನೇ ಓವರ್ ಚಾಲ್ತಿ ಹೇಳಿದೆ. ಮೊದಲ ಬಾಲ್ ರಕ್ಷಿತ್ ರಾಮ್ ಅವರಿಂದ 6 ರನ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾಲ್ಗೆ 6 ರನ್ಗಳನ್ನು ಕಬಳಿಸಿದ್ದಾರೆ ನರಸಿಂಹ ವಾರಿಯರ್ಸ್ ತಂಡ. ಗರ್ಜನೆಯಲ್ಲಿ ಮೊಳಗಿದೆ. ಲವಾ ಅವರಿಂದ 6 ರನ್ಗಳ ಒಂದು ಕಬಳಿ. ಮೊದಲ ಈ ಒಂದು ಆವೃತ್ತಿ ವಾರಿಯರ್ಸ್ ತಂಡದ ಮೊದಲ 6 ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡಕ್ಕೆ. ಮತ್ತೊಂದು 1 ರನ್. ಉತ್ತಮವಾದ ಒಂದು ಸ್ಕೋರ್ ಅನ್ನು ಪಡೆದುಕೊಂಡಿದೆ. 2 ರನ್ ಆಗಿದೆ. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಲವಾ ಅವರು. ಲವಾ ಹಾಗೂ ಕ್ಯಾಪ್ಟನ್ ಶೇಷಾದ್ರಿ ಅವರ ಒಂದು ಜೊತೆ ಆಟದಲ್ಲಿ ಶ್ರೀ ನರಸಿಂಹ ವಾರಿಯರ್ಸ್ ತಂಡವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. 4ನೇ ಓವರ್ನಲ್ಲಿ 3ನೇ ಬಾಲ್. ಅಗಲವಾದ ಎಸೆತ. ಮತ್ತೊಂದು ಅಡಿಷನಲ್ ರನ್ ಸಿಕ್ಕಿದೆ ನರಸಿಂಹ ವಾರಿಯರ್ಸ್ ತಂಡಕ್ಕೆ. ಬಾಲ್, ಗುಡ್ ಬಾಲ್. ಮುಂದಿನ ಒಂದು 2ನೆಯ ಪಂದ್ಯಾವಳಿಯ ತಯಾರಿ. ಹೊಸ ಒಂದು ತಂಡ ತ್ರಿವಿಕ್ರಮ ಟೈಟನ್ಸ್ ಮತ್ತು ಶ್ರೀಕೃಷ್ಣ ಸೂಪರ್ ಸ್ಟಾರ್ಸ್. ಮುಂದಿನ ಒಂದು ಪಂದ್ಯ ತ್ರಿವಿಕ್ರಮ ಟೈಟನ್ಸ್ ಮತ್ತು ಶ್ರೀಕೃಷ್ಣ ಸೂಪರ್ ಸ್ಟಾರ್ಸ್. ನೋಡ್ಬೇಕು ಟೈಟನ್ಸ್ ಗೆಲ್ಲುತ್ತೋ ಸೂಪರ್ ಸ್ಟಾರ್ಸ್ ಗೆಲ್ಲುತ್ತೋ ಅಂತ ಹೇಳಿ. ಈ ಒಂದು ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವಿನ ನೇರ ಹಣಾಹಣಿ ನಡೀತಾ ಇದೆ. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಲವಾ ಅವರು. 4 ರನ್ಗಳ ಒಂದು ಕಬಳಿಕೆಯಾಗಿದೆ. ಈ ಓವರ್ನಲ್ಲಿ 13 ರನ್ಗಳನ್ನು ಕಬಳಿಸಿದ್ದಾರೆ ನರಸಿಂಹ ವಾರಿಯರ್ಸ್ ತಂಡ. ಅಂಕಣದಲ್ಲಿ ಯಾರ ಪಾಲಾಗುತ್ತೋ ಗೆಲುವು ನೋಡಬೇಕು. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯ ನೇರ ಪ್ರಸಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ. ನಮ್ಮೆಲ್ಲ
ಕ್ರಿಕ್ಸೆ ಅಂತೇಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಒಂದು ನಮ್ಮ ನೇರ ಪ್ರಸಾರ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು. ಹಾಗೂ ತಮಗೆ ಗೊತ್ತಿರತಕ್ಕಂತಹ RPL ಸೀಸನ್ನ 5ನೇ ಆವೃತ್ತಿಯ 4 ಓವರ್ಗಳು ಮುಕ್ತಾಯವಾಗಿದ್ದ ಮೊದಲ ಪಂದ್ಯದಲ್ಲಿ ಒಟ್ಟು 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು 33 ರನ್, 4 ವಿಕೆಟ್ ನಷ್ಟಕ್ಕೆ ಇನ್ನು ಕೇವಲ 28 ರನ್ಗಳು ಮಾತ್ರ ಬಾಕಿ ಇದೆ ನರಸಿಂಹ ವಾರಿಯರ್ಸ್ ತಂಡ ತನ್ನ ಎದುರಾಳಿ ಶ್ರೀರಂಗ ಸ್ಟ್ರೈಕರ್ಸ್ ತಂಡಕ್ಕೆ ಸೋಲಿಸಲಿಕ್ಕೆ. 4 ಓವರ್ ಮುಕ್ತಾಯವಾಗಿದೆ, 33 ರನ್ಗಳನ್ನ ಪಡೆದುಕೊಂಡಿದೆ ನರಸಿಂಹ ವಾರಿಯರ್ಸ್ ತಂಡ. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ, 4 ರನ್ಗಳು, ಅಗಲವಾದ ಎಸೆತ, 4 ರನ್ಗಳು, ಒಟ್ಟು 5 ರನ್ನು. 5ನೇ ಓವರ್ ಚಾಲ್ತಿಯಲ್ಲಿದೆ ನರಸಿಂಹ ವಾರಿಯರ್ಸ್ ತಂಡಕ್ಕೆ 5 ರನ್ಗಳ ಒಂದು ಕ್ಯಾಪ್ಟನ್ ಉತ್ತಮವಾದ ಒಂದು ಬಾಲ್, ಯಾವುದೇ ಒಂದು ರನ್ಗಳಿಲ್ಲ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, 4 ರನ್ಗಳ ಕಬಳಿಕೆಯಾಗಿದೆ ನರಸಿಂಹ ವಾರಿಯರ್ಸ್ ತಂಡಕ್ಕೆ. ಕ್ಯಾಪ್ಟನ್ ಅವರಿಂದ ಬೌಲಿಂಗ್ ಪ್ರದರ್ಶನ ಆಗಿದೆ, ಲಕ್ಷ್ಮೀಶ್ ಅವರಿಂದ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಆಗಿದೆ, 4 ರನ್ಗಳ ಕಬಳಿಕೆ ಆಗಿದೆ. ಮತ್ತೊಂದು ಭರ್ಜರಿಯಾದ ಒಂದು ಹೊಡೆತ, ವಿಜಯ್ ಅವರಿಂದ ಒಂದು ತಡೆಯಾಗಿದೆ, 4 ರನ್ಗಳು, ಉತ್ತಮವಾದ ಒಂದು ರನ್, 2 ರನ್ಗಳಾಗಿದೆ. ಇದು RPL ಸೀಸನ್ 5 ನ ಮೊದಲ ಪಂದ್ಯಾವಳಿ. ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವಿನ ನಡೀತಕ್ಕಂಥ ನೇರ ಹಣಾಹಣಿ ಯೂಟ್ಯೂಬ್ ಚಾನೆಲ್ ನಮ್ಮ ನೇರ ಪ್ರಸಾರವಾಗ್ತದೆ. ದಯವಿಟ್ಟು ನಮ್ಮ ಎಲ್ಲ ಬಾಂಧವರು ವೀಕ್ಷಿಸಬೇಕಾಗಿ ವಿನಂತಿ. 5ನೇ ಓವರ್ ಚಾಲ್ತಿಯಲ್ಲಿದೆ. ಗುಡ್ ಬಾಲ್, ಉತ್ತಮವಾದ ಒಂದು ಬಾಲ್. ಮತ್ತೊಂದು ಭರ್ಜರಿಯಾದ ಒಂದು ಹೊಡೆತ, 6 ರನ್ಗಳು, ಉತ್ತಮವಾದ ಒಂದು ಬೌಲಿಂಗ್ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಲಕ್ಷ್ಮೀಶ್ ಅವರು, ಲವ ಅವರು. ಮೂವತ್ಮೂರು ರನ್ಗಳನ್ನ ಕೊಟ್ಟಿದ್ದಾರೆ ಲವ ಅವರು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅರ್ಧ ಸೆಂಚುರಿಯನ್ನ ಅವರೇ ಪಡ್ಕೊಂತಾರೆ ಅಂತ ಕಾಣುತ್ತೆ. ಒಂದು ಸಣ್ಣ ಮ್ಯಾಚ್ ಅಲ್ಲಿ 60 ರನ್ಗಳ ಮತ್ತೊಂದು ಹೊಡೆತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನವನ್ನು ಮಾಡಿ ಅರ್ಧ ಶತಕ, 5 ಓವರ್ ಮುಕ್ತಾಯಕ್ಕೆ 51 ರನ್ಗಳು. ನಾಲ್ಕು ವಿಕೆಟ್ ನಷ್ಟಕ್ಕೆ ನರಸಿಂಹ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 51. ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡಿದೆ.
ಇನ್ನ 30 ಬಾಲ್ಗೆ 10 ರನ್ಗಳು ಬೇಕಾಗಿದೆ. ಯಾವುದೇ ಸಂಶಯ ಬೇಡ. ನರಸಿಂಹ ವಾರಿಯರ್ಸ್ ತಂಡ ತನ್ನ ಸಿಂಹ ಗರ್ಜನೆ ಮೂಲಕ ಗೆಲುವಿನತ್ತ ದಾಪಗಾಲಾಡ್ತಿದೆ. ಲವ ಅವರ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದೆ. ಲವ ತಮ್ಮ ಉತ್ತಮವಾದ ಒಂದು ಲಯಬದ್ಧವಾದ ಒಂದು ಆಟವನ್ನು ಆಡಿ ಮೂವತ್ತ 4 ರನ್ಗಳನ್ನ ತಂಡಕ್ಕೆ ಕೊಟ್ಟಿದ್ದಾರೆ ಲವ ಅವರು. ಮೊದಲನೇ ಮ್ಯಾಚ್ ಮುಂದಿನ ಒಂದು ತಯಾರಿ ತಂಡದ ಆಟಗಾರರೆಲ್ಲೂ ಟಿಫನ್ ಮುಗಿಸ್ಕೋಬೇಕಾಗಿ ವಿನಂತಿ. ತ್ರಿವಿಕ್ರಮ ಟೈಟನ್ಸ್ ಮತ್ತು ಶ್ರೀಕೃಷ್ಣ ಸೂಪರ್ ಸ್ಟಾರ್ಸ್. ವೈಡ್ ಪ್ಲಸ್ 2 ರನ್ ವೈಡ್ಗೆ ವೈಡ್ ಪ್ಲಸ್ 2 ಟೋಟಲ್ 3 ರನ್. ಆರನೇ ಓವರ್ ಚಾಲ್ತಿಯಲ್ಲಿದೆ. ಮತ್ತೊಂದು ಹೊಡೆತದ ಪ್ರಯತ್ನದಿದ್ದಾರೆ ಲವ ಅವರು. ಕ್ಯಾಪ್ಟನ್ ಜೊತೆ ಆಟದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಲವ ಅವರಿಗೆ. 2 ರನ್ಗಳು ಇವಾಗ. ಇನ್ನು ಕೇವಲ 4 ರನ್ಗಳು ಮಾತ್ರ ಬೇಕು ನರಸಿಂಹ ವಾರಿಯರ್ಸ್ ತಂಡ ವಿಜಯಶಾಲಿಯನ್ನು ಸಾಧಿಸಲು. ಮೊದಲ ಪಂದ್ಯದ ಮೊದಲ ವಿಜಯೋತ್ಸವವನ್ನ ನರಸಿಂಹ ವಾರಿಯರ್ಸ್ ತಂಡ ಆಚರಿಸಲು ಯಾವುದೇ ಒಂದು ಸಂಶಯ ಬೇಡ. ಮುಂದಿನ ಒಂದು ತಯಾರಿಗೆ ಶ್ರೀಕೃಷ್ಣ ತಂಡದ ಕ್ಯಾಪ್ಟನ್ ಹಾಗೂ ತ್ರಿವಿಕ್ರಮ ಟೈಟನ್ಸ್ ತಂಡದ 2 ಕ್ಯಾಪ್ಟನ್ಗಳು ಟಾಸ್ಗೆ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಮೊದಲ ಪಂದ್ಯಾವಳಿಯಲ್ಲಿ ಗೆಲುವಿನತ್ತ ಶ್ರೀ ಲವ ಅವರ ಅತ್ಯುತ್ತಮವಾದ ಆಟದಲ್ಲಿ ನರಸಿಂಹ ವಾರಿಯರ್ಸ್ ತಂಡ ತನ್ನ ಎದುರಾಳಿ ಶ್ರೀಲಂಕಾ ಸ್ಟ್ರೈಕರ್ಸ್ ತಂಡದ ಬಾಲ್ಗಳು ಎಷ್ಟೊಂದಿದೆ ಅಂತ ಹೇಳಿ ತನ್ನ ಎದುರಾಳಿ ಚಾಂಪಿಯನ್ ತಂಡಕ್ಕೆ ಒಂದು ಚಮಕನ್ನ ಕೊಟ್ಟಿದ್ದಾರೆ.